ನಮಸ್ತೆ ಬಂಧುಗಳೇ. ಡಾಕ್ಟರ್ ಎ ಬಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮರಿಯ ಬಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಜಂಟಿಯಾಗಿ ಆಯೋಜಿಸಿರುವ ಉಚಿತ ನೇರ ಫೋನ್ ಕಾರ್ಯಕ್ರಮದ 16ನೇ ಸಂಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವು ಉಚಿತವಾಗಿದ್ದು ಇದು ಪ್ರತಿ ವಾರ ನಡೆಯುತ್ತೆ. ಈ ಕಾರ್ಯಕ್ರಮವು ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರು ಮತ್ತು ಸಲಹೆ ಸಮಾಲೋಚಕರು ಹಾಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಈಗ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ನಿಮಗೆ ಈ ಕಾರ್ಯಕ್ರಮವು ಈ ಕಾರ್ಯಕ್ರಮದಲ್ಲಿ ನಿಮಗೆ ಎಲ್ಲರೂ ಈಗ ಮ್ಯೂಟಲ್ಲಿ ಇರ್ತೀರಾ. ಯಾರಿಗಾದರೂ ಈಗ ಮುಕ್ತ ಸಂವಾದದ ಸಮಯ ಇರುತ್ತೆ. ಸಂಪನ್ಮೂಲ ವ್ಯಕ್ತಿಗಳು ವಿಚಾರವನ್ನು ತಿಳಿಸಿದ ಮುಕ್ತ ಸಂವಾದದ ಸಮಯ ಇರುತ್ತೆ. ಮುಕ್ತ ಸಂವಾದದ ಸಮಯದಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹಾಗೂ ನಿಮ್ಮ ಸಮಸ್ಯೆಯನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ಸಮಯದಲ್ಲಿ ನೀವು ಸ್ಟಾರ್ ಮತ್ತೆ 6 ಅನ್ನು ಒತ್ತಿದ್ರೆ ನೀವು ನಿಮ್ಮ ಸಮಸ್ಯೆಯನ್ನು ಅಥವಾ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ಶುರು ಮಾಡುವಂಥ ಸಮಯ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಅರವಿಂದ್ ಅವರು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಯುತ ಅರವಿಂದ್ ಅವರು ಸಮಾಲೋಚಕರಾಗಿ ಡಾಕ್ಟರ್ ಎ ಬಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇಲ್ಲಿ ಬಹಳ ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇವತ್ತಿನ ದಿವಸ ನಮ್ಮೆಲ್ಲರ ಜೊತೆಗೆ ಮಧ್ಯವ್ಯಸನಿ ಮಕ್ಕಳ ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಅನ್ನೋ ವಿಚಾರವಾಗಿ ನಿಮಗೆಲ್ಲ ತಿಳಿಸ್ಕೊಡಲಿದ್ದಾರೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಈ ಸಮಾಲೋಚಕರಾದ ಅರವಿಂದ್ ಅವರ ಸಂಪೂರ್ಣ ಮಾತು ಮುಗಿಯವರೆಗೆ ಶಾಂತಚಿತ್ತರಾಗಿ ಕೇಳಿಸ್ಕೊಂಡು ಯಾವುದೇ ರೀತಿ ಗದ್ದಲ ಉಂಟು ಮಾಡದೇ ಇರೋ ಥರ ಕೇಳಿಸ್ಕೊಂಡು ನಂತರದಲ್ಲಿ ನಿಮ್ಗೇನು ಸಮಸ್ಯೆಗಳಿದ್ದು ಮುಖ್ಯ ಸಂವಾದಕ್ಕೆ ಅವಕಾಶ ಇದ್ದಾಗ ನೀವೆಲ್ಲ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳ್ಬೋದು ಅಂತ ಹೇಳ್ತೀನಿ. ಅರವಿಂದ್ ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಶುರು ಮಾಡ್ಬೋದು ಸರ್. ಎಲ್ರಿಗೂ ಶುಭ ಸಂಜೆ. ನನ್ನ ಹೆಸರು ಅರವಿಂದ್ ಕುಮಾರ್. ನಾನು ಡಾಕ್ಟರ್ ಎ ಬಳಿಗ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷಗಳಿಂದ ಆಪ್ತ ಸಮಾಲೋಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಆಸ್ಪತ್ರೆಯ ವತಿಯಿಂದ ನಾವು ಈ ಉಚಿತ ಫೋನ್ ಕಾರ್ಯಕ್ರಮವನ್ನ ಈ 15 ವಾರದಿಂದ ನಡೆಸ್ಕೊಂಡು ಬಂದಿರ್ತೇವೆ. ಸೊ ಅದರಲ್ಲಿ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಅಂದ್ರೆ ಆಲ್ಕೋಹಾಲ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ನೀವು ತಿಳಿರ್ಬೋದು. ಮದ್ಯ ವ್ಯಸನ ಹೇಗೆ ಆಗ್ತದೆ, ಅದಕ್ಕೆ ಏನ್ ಕಾರಣ, ಮತ್ತು ಅದರಿಂದ ನಮಗೆ ಯಾವ ರೀತಿ ಸಮಸ್ಯೆಗಳಾಗ್ತದೆ, ನಮ್ಮ ಅವಲಂಬಿತರಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ, ನಮಗೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ನಮ್ಮ ನಡವಳಿಕೆಯಲ್ಲಿ ಸಮಸ್ಯೆಗಳಾಗಿರ್ಬೋದು, ಇದರಿಂದ ಯಾವ್ಯಾವ ರೀತಿ ಸಮಸ್ಯೆಗಳು ಕಂಡು ಬರ್ತದೆ ಮತ್ತು ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ಗಳನ್ನ ತಗೊಳ್ಬೇಕು, ಯಾವುದೆಲ್ಲ ಚಿಕಿತ್ಸಾ ಕ್ರಮಗಳಿವೆ ಮತ್ತು ಅದರಿಂದ ಹೊರಗಡೆ ಬರಲಿಕ್ಕೆ ನಾವೇನ್ ಮಾಡಬೇಕು, ಇದೆಲ್ಲವನ್ನ ನೀವು ಈಗ ಆಲ್ರೆಡಿ ಈ ಒಂದು 15 ವಾರದಲ್ಲಿ ತಿಳ್ಕೊಂಡಿರ್ತೀರಲ್ವಾ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಹೋಗ್ತಿದ್ದೀನಿ ಅಂದ್ರೆ, ಈಗ ತಂದೆ ತಾಯಿಯರು ಕುಡಿತಾ ಇದ್ದಾಗ ಆ ಮನೆಯಲ್ಲಿ ಮಕ್ಕಳಿದ್ದಾಗ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆಗಳಾಗ್ತದೆ, ಮಕ್ಕಳ ಮೇಲೆ ಯಾವ ರೀತಿ ಒಂದು ಪ್ರಭಾವಗಳನ್ನ ಬೀರಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರುವಂಥದ್ದು. ಈಗ ನಿಮಗೆ ಗೊತ್ತಿರುವ ಹಾಗೆ ಈಗ 4 ಮನೆಯಲ್ಲಿ ಮಧ್ಯವರ್ತಿನಿ ಪೋಷಕರು ಇದ್ದಾರೆ ಅಂದ್ರೆ ಆ 4 ಮನೆಯಲ್ಲಿ ಒಂದು ಮನೆಯಲ್ಲಾದ್ರೂ ಆ ಒಂದು ಮಗುವಾದ್ರೂ ಈ ಒಂದು ಮಧ್ಯವರ್ತಿನಿ ಪೋಷಕರಿಂದ ಆಗುವಂತಹ ಸಮಸ್ಯೆಗಳನ್ನ ಅದು ಎದುರಿಸ್ತಾ ಇರ್ತದೆ. ಈಗ ಒಂದು ಮಾತೇ ಇದೆ, ಹೇಗಂತಿದ್ರೆ ಮನೆಯಲ್ಲಿ ಯಾರು ಕುಡಿಯೋರು ಇದ್ದಾಗ ಮುಂದೆ ಆ ಮಕ್ಕಳು ಕೂಡ ಮಧ್ಯವರ್ತಿಗಳಾಗುವಂತಹ ಸಾಧ್ಯತೆ ಉಂಟು ಅಂತ. ಅದು ನಿಜವಾಗಿ ಕೂಡ ಹೌದು. ಈಗ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ. ಈಗ ಆಲ್ಕೋಹಾಲಿಕ್ಗಳಿಂದ ಏನ್ ಸಮಸ್ಯೆಗಳಾಗಿರುತ್ತೆ, ಅದರಿಂದ ಏನೇನು ತೊಂದರೆಗಳಾಗುತ್ತೆ ನಿಮಗೆ ಗೊತ್ತಿರ್ಬೋದು. ಸೊ ಮಕ್ಕಳಿಗೆ ಯಾವ ರೀತಿ ಪ್ರಭಾವ ಬೀರ್ತದೆ ಅಂದ್ರೆ ಅದರಲ್ಲಿ ನನಗೆ ಒಂದು 3 ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಒಂದು, ಮಕ್ಕಳಿಗೆ ಆಗುವಂತಹ ದೈಹಿಕ ಸಮಸ್ಯೆಗಳೇನು, ಭಾವನಾತ್ಮಕ ಸಮಸ್ಯೆಗಳೇನು ಮತ್ತು ಅವರ ನಡವಳಿಕೆ ಸಮಸ್ಯೆಗಳೇನು ಎಂಬುದನ್ನ ಹೇಳ್ತಾ ಹೋಗ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಮನೆಯಲ್ಲಿ ಯಾರಾದ್ರೂ ಪೋಷಕರು ಅಥವಾ ಹೆತ್ತವರು ಮದ್ಯಪಾನ ಮಾಡ್ತಾ ಇದ್ರೆ ಸಹಜವಾಗಿ ಆ ಮನೆಯಲ್ಲಿ ಗಲಾಟೆ, ಜಗಳ, ಕಿರಿಕಿರಿ ಇವೆಲ್ಲವೂ ಇದ್ದೇ ಇರುತ್ತೆ. ಅಲ್ಲಿ ಹೀಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪೋಷಕರು ಆಲ್ಕೋಹಾಲ್ ತಗೊಂಡು ಜಗಳ ಆಡದೇ ಇರ್ಬೋದು. ಬಟ್ ಉಳಿದಂತಹ ಒಂದು 80ರಿಂದ 90% ಅಷ್ಟು ಮನೆಯಲ್ಲಿ ಮದ್ಯಪಾನ ಮಾಡುವಲ್ಲಿ ಜಗಳವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಬಟ್ ಆದ್ರೆ ಈಗ ಒಂದು ತಂದೆ ಕುಡಿಬಹುದು ಅಥವಾ ತಾಯಿನೂ ಕುಡಿಬಹುದು ಅಥವಾ ಇವರಿಬ್ಬರ ನಡುವೆ ತುಂಬಾ ಪದೇ ವಾದಗಳಾಗ್ತದೆ, ಜಗಳಗಳಾಗ್ತದೆ, ಕಿತ್ತಾಟಗಳಾಗ್ತದೆ. ಬಟ್ ಇದರಲ್ಲಿ ಒಂದು ಬಲಿಪಶುಗಳಾಗುವಂಥದ್ದು ಯಾರು ಅಂದ್ರೆ ಆ ಮನೆಯಲ್ಲಿ ಇರುವಂತಹ ಮಕ್ಕಳು. ಈಗ ಎಷ್ಟೋ ಸಾರಿ ಏನಾಗ್ತದೆ ಅಂದ್ರೆ ತಂದೆ ಕುಡಿದು ಬಂದು ಏನ್ ಮಾಡ್ತಾನೆ, ತನ್ನ ಸಿಟ್ಟನ್ನೆಲ್ಲ ಹೆಂಡತಿ ಮೇಲೆ ಹಾಕ್ತಾನೆ ಅಥವಾ ಮಕ್ಕಳ ಮೇಲೆ ಹಾಕ್ತಾನೆ. ಮಕ್ಕಳಿಗೆ ಹೊಡೆಯೋದು, ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಕಾರಣ ಇಲ್ಲದೆ ಇದ್ರೂ ಕೂಡ ಮಕ್ಕಳ ಮೇಲೆ ಸಿಟ್ಟು ಮಾಡುವಂಥದ್ದು, ಕೆಲವೊಂದ್ಸಲ ಕೆನ್ನೆಗೆ ಬಾರಿಸುವಂಥದ್ದು, ಕಿವಿ ಹಿಂಡುವಂಥದ್ದು, ಕೋಲಿಂದ ಹೊಡೆಯೋದು, ಬೆಲ್ಟ್ನಿಂದ ಹೊಡೆಯೋದು ಅಥವಾ ಕಾಲಿನಿಂದ ಒದೆಯೋದು, ಅವರನ್ನ ದೂಡುವಂಥದ್ದು, ಅಥವಾ ಕೆಲವೊಂದ್ಸಲ ಅವರು ಕುಡಿದ ಅಮಲಿನಲ್ಲಿ ಮಕ್ಕಳಿಗೆ ಭಯ ಹಾಕಿರುವಂತಹ ಸಂಗತಿಗಳನ್ನ ಕೂಡ ನಾವು ನೋಡಿರ್ತೀವಿ. ಮತ್ತೆ ಇನ್ನು ಕೆಲವರು ಪೋಷಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಕೆಲವೊಂದಷ್ಟು ಮಧ್ಯವರ್ತಿನಿ ತಂದೆ ಏನ್ ಮಾಡ್ತಾರೆ ಅಂದ್ರೆ ತನ್ನ ಕುಡಿತದ ಒಂದು ಕಾರಣವನ್ನ ಮಕ್ಕಳ ಮೇಲೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನೀನು ಹುಟ್ಟಿದ ಮೇಲೆ ನನಗೆ
ಈ ರೀತಿ ಆಯ್ತು, ನೀನು ಹುಟ್ಟಿದ ಮೇಲೆ ನನಗೆ ನಾನು ಜಾಬ್ ಕಳ್ಕೊಂಡೆ, ಸಾಲ ಜಾಸ್ತಿ ಆಯ್ತು, ಅಥವಾ ನನ್ನ ಕೆಲಸ ಹಾಳಾಯ್ತು, ಬಿಸ್ನೆಸ್ ಲಾಸ್ ಆಯ್ತು, ತುಂಬಾ ಸಾಲ ಮಾಡ್ಕೊಂಡೆ, ಹಣಕಾಸಿನ ಸಮಸ್ಯೆಗಳೆಲ್ಲವೂ ಆಯ್ತು, ಇದಕ್ಕೆಲ್ಲ ನೀನೇ ಮೂಲ ಕಾರಣ, ನೀನೊಬ್ಬ ನತದೃಷ್ಟ, ನೀನು ಅನಿಷ್ಟ, ನಿನ್ನ ಕಾರಣದಿಂದಲೇ ನಾನೀಗ ಕುಡುಕನಾಗಿದ್ದೇನೆ. ಸೊ ಈ ತರ ಹೇಳುವಂಥದ್ದನ್ನ ಕೂಡ ನಾವು ತುಂಬಾ ಸಲ ನೋಡಿದ್ದೇವೆ. ಸೊ ಹಾಗಾಗಿ ತಮ್ಮ ಒಂದು ಕಾರಣವನ್ನ ಮಕ್ಕಳ ಮೇಲೆ ಹಾಕ್ತಾ ಹೋಗ್ತಾರೆ. ಇನ್ನು ತಾಯಿ ಆದವಳು ಏನ್ ಮಾಡ್ತಾಳೆ ಅಂದ್ರೆ, ಈಗ ಒಂದು ವೇಳೆ ತಾಯಿ ಏನಾದ್ರು ಅಲ್ಲಿ ಆಲ್ಕೋಹಾಲ್ ಆಗದೆ ಇದ್ದು ತಂದೆ ಮಾತ್ರ ಮದ್ಯವ್ಯಸನಿ ಆಗಿದ್ದಾಗ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಒಂದು ಗಂಡ ದಿನ ಕುಡ್ಕೊಂಡು ಬಂದು ಜಗಳ ಆಡ್ತಿರ್ತಾನೆ, ಗಲಾಟೆ ಮಾಡ್ತಿರ್ತಾನೆ, ಅವರ ಬೇಕು ಬಯಕೆಗಳನ್ನ ಅವರು ಈಡೇರಿಸುವುದಿಲ್ಲ, ಅಥವಾ ಮನೆಗೆ ಒಂದು ಅಕ್ಕಿ ಸಾಮಾನು ಕೂಡ ತಂದು ಹಾಕೋದಿಲ್ಲ, ಸರಿಯಾಗಿ ನೋಡ್ಕೊಳ್ಳೋದು ಇಲ್ಲ. ಸೊ ಇಲ್ಲಿ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಆಕೆ ಹೊರಗಡೆನೂ ಕೆಲಸ ಮಾಡಿ ಬರ್ಬೇಕು, ಮನೆಯಲ್ಲೂ ಕೆಲಸ ಮಾಡ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಮತ್ತೆ ಈ ಕುಡುಕ ಗಂಡನ್ನು ಕೂಡ ನೋಡ್ಕೊಳ್ಬೇಕು. ಅದರದ್ದೇ ಒಂದು ಕಿರಿಕಿರಿ ಅಥವಾ ಫ್ರಸ್ಟ್ರೇಷನ್ ಆಕೆಗೆ ಇರ್ತದೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ, ಆಕೆಗೆ ಗಂಡ ಕುಡಿದು ಬಂದಾಗ ಆಕೆಗೆ ಏರು ಧ್ವನಿಯಲ್ಲಿ ಮಾತಾಡ್ಲಿಕ್ಕೂ ಭಯ ಆಗುತ್ತೆ, ಅದನ್ನು ಎದುರಿಸ್ಲಿಕ್ಕೂ ಭಯ ಆಗ್ತದೆ, ತನ್ನ ಸಿಟ್ಟು ಕೋಪನೆಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾಳೆ. ಸೊ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಆಕೆಗೆ ಸಿಗುವಂಥದ್ದು ಏನಂದ್ರೆ ಆಕೆ ಮಕ್ಕಳು. ಈಗ ಮಕ್ಕಳೇನಾದ್ರು ಕಿರಿಕಿರಿ ಮಾಡಿದಾಗ ಗಂಡನಿಗೆ ನೇರವಾಗಿ ಬೈಲಿಕ್ಕಾಗಲ್ಲ, ಜಗಳ ಆಡ್ಲಿಕ್ಕಾಗಲ್ಲ, ಅದರ ಸಿಟ್ಟನ್ನೆಲ್ಲ ಮಕ್ಕಳ ಮೇಲೆ ಹಾಕೊಂಡು ನಾವು ನೋಡ್ತೀವಿ. ಅಂದ್ರೆ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ದೊಡ್ಡ ದೊಡ್ಡ ಶಿಕ್ಷೆ ಕೊಡ್ಲಿಕ್ಕೆ ಹೋಗೋದು, ಅಥವಾ ಮಕ್ಕಳಿಗೆ ಹರ್ಟ್ ಆಗೋ ತರ ಬೈಯುವಂಥದ್ದು, ಪದೇ ಪದೇ ಹೇಳಿದ್ದನ್ನ ಹೇಳಿ ನಿಂದಿಸ್ತಾ ಇರೋದು. ಈಗ ಉದಾಹರಣೆಗೆ ಏನಾಗ್ತದೆ ಅಂದ್ರೆ, ಮಕ್ಕಳೇನೋ ತಪ್ಪು ಮಾಡ್ಬಿಟ್ಟು, ನಿಮ್ ತಂದೆ ಒಂದು ಕುಡ್ದು ಆ ರೀತಿ ಕುಡುಕನಾಗಿದ್ದಾನೆ, ಇನ್ನು ನೀವು ಯಾವ ರೀತಿ ಹಾಕಿದ್ರೋ, ಸೊ ಈ ರೀತಿ ಮಾತುಗಳನ್ನ ಹಾಡುವಂಥದ್ದು. ಅಥವಾ ಏನಾದ್ರು ಒಂದು ಕೆಲಸ ಹೇಳ್ತಾರೆ, ಆ ಮಕ್ಕಳು ಮಾಡೋದೇ ಇಲ್ಲ, ಕೆಲಸ ಮಾಡ್ದ ಅನ್ನುವಾಗ ಅವ ಎಲ್ಲರ ಮುಂದೆ ಇರ್ತಾರೆ, ಅವನೊಬ್ಬ ವೇಸ್ಟ್ ಬಾಡಿ, ಅಪ್ರಯೋಜಕ, ತಂದೆನೂ ಹಾಗೆ ಇವನು ಹೀಗೆ. ಸೊ ಈ ರೀತಿ ಎಲ್ಲ ಹೇಳ್ತಾ ಹೋಗ್ತಾರೆ. ಅಥವಾ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಕಂಪೇರ್ ಮಾಡ್ತಾರೆ, ಅವ್ರ ಮಕ್ಕಳು ನೋಡಿ ಹೇಗಿದ್ದಾರೆ, ನೀವು ಓದೋದು ಇಲ್ಲ, ಆ ಕಡೆ ಒಳ್ಳೆ ಸ್ಕೋರು ಮಾಡಿಲ್ಲ, ನಿಮ್ಮ ಅಪ್ಪನೇ ನೋಡಿದ್ರೆ ಹಾಗೆ. ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದಾಗ ಮಕ್ಕಳಿಗೆ ಅದೊಂದು ಸ್ವಲ್ಪ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತದೆ. ಒಂದ್ ಕಡೆ ತಂದೆನೂ ನನಗೆ ಬೈತಾರೆ, ನನ್ನ ಮೇಲೆ ಎಲ್ಲ ಬ್ಲೇಮ್ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಈ ಕಡೆ ಅಮ್ಮ ಕೂಡ ನನಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿ ಅವಮಾನ ಮಾಡ್ತಾರೆ, ಅಥವಾ ನಾನು ಏನಕ್ಕೂ ಲಾಯಕ್ಕೆ ಇಲ್ಲ ಅನ್ನೋ ರೀತಿ ಹೇಳ್ತಾರೆ ಅಂತ. ಸೊ ಹೀಗಾಗಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಈ ರೀತಿ ತಂದೆಯಿಂದ ತಾಯಿಯಿಂದ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಅವರು ದೈಹಿಕವಾಗಿಯೂ ಕೂಡ ಅನುಭವಿಸ್ತಾರೆ, ಹಾಗೆ ಭಾವನಾತ್ಮಕವಾಗಿ ಕೂಡ ಅವರು ಸಮಸ್ಯೆಗೆ ಒಳಗಾಗಿರ್ತಾರೆ. ಸೊ ಈ ರೀತಿ ನಾವು ಮಕ್ಕಳ ಮೇಲೆ ಯಾವ ರೀತಿ ದೈಹಿಕವಾಗಿ ಸಮಸ್ಯೆಗಳು ಕಂಡು ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಅದಕ್ಕೆ ನೆಕ್ಸ್ಟ್ ನೋಡುವಂಥದ್ದು ಮಕ್ಕಳ ಭಾವನಾತ್ಮಕ ಸಮಸ್ಯೆ. ಅಂದ್ರೆ ಮಧ್ಯವರ್ತಿನ ಕುಟುಂಬದಲ್ಲಿ ಇರುವಂತಹ ಮಕ್ಕಳಿಗೆ ಭಾವನಾತ್ಮಕವಾಗಿ ಯಾವ ರೀತಿ ಸಮಸ್ಯೆಗಳು ಆಗ್ತದೆ ಅನ್ನೋದು. ಅದರಲ್ಲಿ ಮೊದಲನೇದಾಗಿ ಏನ್ ಹೇಳ್ತೀನಿ ಅಂದ್ರೆ, ಅಭಿವ್ಯಕ್ತಿಪಡಿಸುವಲ್ಲಿ ತೊಂದರೆ ಆಗ್ತದೆ. ಅಂದ್ರೆ ಏನಾದ್ರೂ ಮಾತಾಡ್ಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಅವರಿಗೆ ತೊಂದರೆ ಆಗ್ತದೆ. ಈಗ ನಾನು ನೆಕ್ಸ್ಟ್ ಹೇಳ್ತಾ ಇರೋದು ಭಾವನಾತ್ಮಕವಾಗಿ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆಗಳಾಗ್ತದೆ ಅಂತ. ಅಂದ್ರೆ ಯಾವುದನ್ನು ಅವರು ವ್ಯಕ್ತಪಡಿಸುವುದಿಲ್ಲ. ಇದಕ್ಕೆ ಏನ್ ಕಾರಣ ಅಂದ್ರೆ, ಮನೆಯಲ್ಲಿ ಇರುವಂತಹ ತಂದೆ ತಾಯಿಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಇಲ್ಲಿ ನಮ್ಮನೇಲಿ ಏನೋ ಒಂದು ಕುಡಿದು ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಜಗಳ ಆಗ್ಬೋದು, ಗಲಾಟೆ ಆಗ್ಬೋದು, ಆದ್ರೆ ಇದು 4 ಗೋಡೆ ಮಧ್ಯೆನೇ ಇರಬೇಕು. ಇದು ಹೊರಗೆಲ್ಲೋ ಹೋಗ್ಬಾರ್ದು. ನೀವು ಹೊರಗೆಲ್ಲರೂ ಹೇಳ್ಕೊಂಡ್ರೆ ನಮ್ಮ ವಿಷಯಗಳನ್ನ ನೀವು ಬೇರೆಯವರಿಗೆ ಹೇಳಿದಾಗ ಆಗ್ತದೆ. ಇದನ್ನ ಒಂದು ಕುಟುಂಬದ ಗುಟ್ಟು, ಕುಟುಂಬ ರಹಸ್ಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಇದನ್ನ ಯಾರೊಟ್ಟಿಗೂ ಹೇಳ್ಕೊಡ್ಬೇಡಿ. ಹೇಳ್ಕೊಂಡ್ರೆ ನಮ್ಗೆ ಅಲ್ವಾ ಅವಮಾನ. ಸೊ ಹಂಗಾಗಿ ಯಾರ ಹತ್ರನೂ ಏನು ಹೇಳ್ಬಾರ್ದು. ಅಪ್ಪ ಹೊಡಿಲಿ ಬಡಿಲಿ ಗಲಾಟೆ ಮಾಡ್ತೀವಿ, ಇದು ನಮ್ಮ ಒಟ್ಟಿಗೆ ಇರಬೇಕು. ಸೊ ಈ ರೀತಿ ಒಂದು ಇದನ್ನ ಅವ್ರಿಗೆ ಮಕ್ಕಳಿಗೆ ತುಂಬಾ ಬರ್ತಾರೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಹಾಗಾಗಿ ಮನೆಯಲ್ಲಿ ಏನೇ ಘಟನೆ ಆಗ್ಲಿ, ಅಪ್ಪ ಕುಡ್ಕೊಂಡ್ ಬರ್ಲಿ, ಹೊಡಿಲಿ ಬಡಿಲಿ, ತೊಂದರೆ ಮಾಡಿ, ಅದನ್ನ ಯಾರದನ್ನು ಅವರು ಹೇಳ್ಕೊಳ್ಳೋದೇ ಇಲ್ಲ. ಅದಕ್ಕೊಂದಷ್ಟು ಉದಾಹರಣೆಗಳನ್ನ ನಾನು ಕೊಡ್ತಾ ಹೋಗ್ತೇನೆ. ಈಗ ಒಂದೇನಾಗುತ್ತೆ ಅಂದ್ರೆ, ಮನೆಯಲ್ಲಿ ಈಗ ಜಗಳ ಆಗ್ತಾ ಇರ್ತದೆ, ಮಧ್ಯವರ್ತಿ ಪೋಷಕರ ನಡುವೆನೆ ಜಗಳ ಆಗ್ತಾ ಉಂಟು. ತಂದೆ ಅದನ್ನು ತಾಯಿಗೆ ಹೊಡಿತಾನೆ, ಬಡಿತಾ ಇದ್ದಾನೆ, ತಾಯಿ ಕಿರಿಸ್ತಾ ಇದ್ದಾಳೆ, ಕುಗ್ತಾ ಇದ್ದಾಳೆ. ಬಟ್ ಆದ್ರೂ ಗಂಡ ಅವನು ಕೂಡ ಕುಡಿದು ತುಂಬಾ ಸಿಟ್ಟಿದೆ, ಸಿಟ್ಟಲ್ಲಿ ಇನ್ನೂ ಜಾಸ್ತಿ ಕಿರಿಸ್ತಾ ಇದ್ದಾನೆ. ಸೊ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಮನೆಯಿಂದ ತಕ್ಷಣ ಹೊರಗೆ ಹೋಗಿ ಬರ್ತಾರೆ. ಸೊ ಅವಾಗ ಪಕ್ಕದ ಮನೆಯಲ್ಲಿ ಇದ್ದಂತಹ ಒಂದು ಅಜ್ಜಿ ಕೇಳ್ತಾರೆ, ಮಗ ಏನದು ಅಲ್ಲಿ ಅಷ್ಟೊಂದು ಗಲಾಟೆ ಕೇಳಿಸ್ತಾ ಉಂಟು, ಎಲ್ಲ ಕಿರ್ಚಾಡ್ತಿದ್ದಾರೆ, ಕೂಗಾಗ್ತಿದ್ದಾರೆ, ಏನಾಗ್ತಾ ಉಂಟು, ಮನೇಲಿ ಅದು ಗಲಾಟೆ ಆಗ್ತಾ ಉಂಟಾ ಅಂದ್ರೆ ಮಗು ತಕ್ಷಣ ಅಲ್ಲಿ ಉತ್ತರ ಕೊಡ್ತದೆ, ಇಲ್ಲ ಅದು ಜಗಳ ಅನ್ನಲ್ಲ, ಮನೇಲಿ ಟಿವಿ ಹಾಕಿದ್ವಿ, ಆ ಟಿವಿ ಸೌಂಡ್ಗೆ ಆ ಥರ ಕೇಳಿಸ್ತಾ ಇರ್ಬೇಕು ನಿಮಗೆ, ಅದು ಜಗಳ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದೇನಂದ್ರೆ, ಯಾವುದೋ ಒಂದು ಮದುವೆ ಫಂಕ್ಷನ್ಗೆ ತಾಯಿ ಮತ್ತೆ ಮಕ್ಕಳು ಹೋಗಿರ್ತಾರೆ. ಸೊ ಆ ಒಂದು ಮದುವೆ ಫಂಕ್ಷನ್ ಅಲ್ಲಿ ಅವರ ಸಂಬಂಧಿಕರು ಕೇಳ್ತಾರೆ, ತಂದೆ ಯಾಕೆ ಬರ್ಲಿಲ್ಲ, ತಂದೆಗೆ ಏನ್ ಮಾಡ್ತಿದ್ದಾನೆ ಅಂತ. ಬಟ್ ಅಲ್ಲಿ ತಾಯಿ ಉತ್ತರ ಕೊಡ್ಲಿಕ್ಕಿಂತ ಮುಂಚೆನೆ ಮಕ್ಕಳು ಹೇಳ್ತಾರೆ, ಇಲ್ಲ ತಂದೆ ಕೆಲಸ ಇದೆ, ಅವರು ಬ್ಯುಸಿ ಇದ್ದಾರೆ, ಅದಕ್ಕೆ ಬರ್ಲಿಲ್ಲ, ಅಥವಾ ತಂದೆಗೆ ಹುಷಾರಿಲ್ಲ ಅದಕ್ಕೆ ಬರ್ಲಿಲ್ಲ. ಸೊ ಈ ರೀತಿ ಆನ್ ದಿ ಸ್ಪಾಟ್ ಅವರು ಸಡನ್ ಆಗಿ ಆನ್ಸರ್ ಅನ್ನ ಕೊಟ್ಬಿಡ್ತಾರೆ. ಹಾಗೆ ಇನ್ನೊಂದು ಉದಾಹರಣೆ ಅಂದ್ರೆ, ಈಗ ಒಂದು ಬಾಲಕಿ, ಆಕೆ ಈಗ SSLC ಓದ್ತಾ ಇದ್ದಾಳೆ. ನಾಳೆ ದಿನ ಅವಳಿಗೆ ಫಸ್ಟ್ SSLC ಪರೀಕ್ಷೆ ಉಂಟು. ಮೊದಲ SSLC ಪರೀಕ್ಷೆನ ಆಕೆ ಬರಿಬೇಕು. ಒಂದು ವಾರದಿಂದ ಅವರು ಸ್ವಲ್ಪ ಜಾಸ್ತಿ ಶ್ರಮ ಕೊಟ್ಟು ಓದ್ತಾ ಇರ್ತಾಳೆ.
ಬಟ್ ಏನಾಗುತ್ತೆ ಅಂದರೆ ನಾಳೆ ಎಕ್ಸಾಮ್ ಉಂಟು ಅನ್ನೋ ಟೈಮಲ್ಲಿ ಈ ದಿನ ಹಿಂದಿನ ದಿನ ಏನಾಗುತ್ತೆ ಅಂದರೆ ತಂದೆ ಕುಡಿದುಕೊಂಡು ಬಂದು ಬೈಕಿಂದ ಬಿದ್ದು ಅವನಿಗೆ ತಲೆಗೆ ಕೈಗೆಲ್ಲ ಸ್ವಲ್ಪ ಪೆಟ್ಟುಗಳಾಗಿದೆ, ಗಾಯಗಳಾಗಿವೆ. ಸೊ ಅವರನ್ನು ಅವರು ಆಸ್ಪತ್ರೆಗೆ ಸೇರಿಸಲೇಬೇಕಾಗ್ತದೆ. ಯಾಕಂದರೆ ಅದು ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಆಗಿರುವಂಥದ್ದು. ಸೊ ಹಾಗಾಗಿ ತಾಯಿ ಮತ್ತು ಆ ಒಂದು ಬಾಲಕಿ ಏನು ಮಾಡ್ತಾರೆ ಅಂದರೆ ಅವರನ್ನು ಕರ್ಕೊಂಡು ಪಕ್ಕದಲ್ಲೇ ಇರುವಂಥ ಒಂದು ಕ್ಲಿನಿಕ್ಗೆ ಅಡ್ಮಿಟ್ ಮಾಡ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಒಂದಿನ ಆದರೂ ಇಲ್ಲಿ ನೀವು ಅಡ್ಮಿಟ್ ಆಗಬೇಕಂತಾರೆ. ಸೊ ಬೇರೆ ವಿಧಿ ಇಲ್ಲದೆ ತಾಯಿ ಅವರೊಟ್ಟಿಗೆ ಗಂಡನೊಟ್ಟಿಗೆ ಇರ್ತಾರೆ. ಬಟ್ ಮಗಳಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಯಾಕಂದರೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಸೊ ತಾನು ತಾಯಿಯೊಟ್ಟಿಗೆ ಇರಬೇಕಂತ ಇಡೀ ದಿನ ರಾತ್ರಿ ಆಸ್ಪತ್ರೆಯಲ್ಲೇ ಕಳೀತಾರೆ. ಸೊ ಮರುದಿನ ಎಕ್ಸಾಮ್. ನೆಕ್ಸ್ಟ್ ಮರುದಿನ ಆ ಬಾಲಕಿ ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಿಗೆ ಹೋದಾಗ ಆಕೆ ಮುಖ ನೋಡಿದಾಗ ಏನಾಗುತ್ತದೆ ಅಂದರೆ ಕಣ್ಣೆಲ್ಲ ಫುಲ್ ಅಂದರೆ ರೆಡ್ ಐಸ್ ಆಗಿರ್ತದೆ, ಕಣ್ಣಿನ ಸುತ್ತ ಬ್ಲ್ಯಾಕ್ ಸರ್ಕಲ್. ನಿಜ ಸತ್ಯಾಂಶಗಳನ್ನ ಆಕೆ ಹೇಳೋದಿಲ್ಲ. ಆಕೆ ಏನು ಹೇಳ್ತಾಳೆ ಅಂದರೆ, ಇಲ್ಲ ರಾತ್ರಿ ಕೂತ್ಕೊಂಡು ನಾನು ಓದ್ತಾ ಇದ್ದೆ, ರಾತ್ರಿ ಎಚ್ಚರಿಕೆ ಇದೆ, ಅದಕ್ಕೆ ನನಗೆ ಸ್ವಲ್ಪ ಕಣ್ಣೆಲ್ಲ ಈ ರೀತಿ ಕೆಂಪಾಗಿದೆ, ಪರವಾಗಿಲ್ಲ ಅಂತೇಳಿ ಅದನ್ನು ಅಲ್ಲಿಗೆ ಮರೆ ಮಾಡಿಸ್ಬಿಡ್ತಾರೆ. ಸೊ ಹಾಗೆ ಇನ್ನೊಂದು ಘಟನೆ ಹೇಗೆ ಅಂತಂದರೆ, ಒಂದ್ಸಲ ಏನಾಗ್ತದೆ ಅಂದರೆ ತಂದೆ ಕುಡಿದು ಬಂದಿರ್ತಾನೆ, ಮಗ ಅಲ್ಲೇ ಏನೋ ಒಂದು ಆಟ ಆಡ್ತಾನೆ. ಸೊ ಅವ್ರಿಗೆ ಮಗನ ನೋಡಿದ ತಕ್ಷಣ ಏನೋ ಒಂಥರ ಸಿಟ್ಟು ಬಂದ್ಬಿಡ್ತದೆ. ತಾಯಿ ಸಿಟ್ಟಿನ ತೆಗೆದು ಮಗನ ಮೇಲೆ ಹಾಕಿ ಮಗನಿಗೆ ಸರಿ ಹೊಡಿತಾನೆ. ಸೊ ಹಾಗಾಗಿ ಮಗುವಿನ ಒಂದು ಕೈಗೆ ಒಂದು ಸ್ವಲ್ಪ ಪೆಟ್ಟಾಗಿ ಒಂದು ಸಣ್ಣ ಗಾಯ ಆಗುತ್ತದೆ. ನೆಕ್ಸ್ಟ್ ಏನಾಗ್ತದೆ ಅಂದರೆ ತಾಯಿ ಆದವಳು ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಕೇಳ್ತಾರೆ ಏನಾಗಿದೆ ಕೈಗೆ. ಸೊ ಮಗು ತಕ್ಷಣ ಉತ್ತರ ಕೊಡ್ತೀವಿ, ಇಲ್ಲ ನಾನು ಆಟ ಆಡ್ತಾ ಇದ್ದೆ, ನಾನು ಕೆಳಗೆ ಬಿದ್ದು ಗಾಯ ಮಾಡಿಕೊಂಡೆ ಅಂತ. ಸೊ ಇದ್ರಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಮನೆಯಲ್ಲಿ ಮಕ್ಕಳಿಗೆ ಯಾವುದನ್ನು ಹೇಳ್ಬೇಡಿ, ನೀವೆಲ್ಲೂ ಹೇಳಿಕ್ಕೆ ಹೋಗ್ಬೇಡಿ, ಇದು ನಮ್ಮ ಮನೆಯ ಮರ್ಯಾದೆ ಪ್ರಶ್ನೆ, ಇದು ನಮ್ಮ 4 ಗೋಡೆ ಮಧ್ಯದಲ್ಲೇ ಇರಬೇಕು ಅಂತ ಹೇಳಿದ್ದೀನಿ. ಮಕ್ಕಳು ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನ ಹೇಳಲಿಕ್ಕೆ ಅವರು ಭಯ ಪಡ್ತಾರೆ. ಒಂದು ವೇಳೆ ಹೇಳಿದ್ರು ಸಮಸ್ಯೆ ಆಗ್ಬೋದು, ಹೇಳಿದ್ರು ಸಮಸ್ಯೆ ಆಗ್ಬೋದು. ಹಾಗಂತ ಮಕ್ಕಳಿಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಅವ್ರಿಗೆ ಹೇಳ್ಕೊಳ್ಬೇಕಂತ ಇರ್ತದೆ. ಬಟ್ ಆದರೆ ಯಾವುದನ್ನು ಹೇಳ್ಕೊಳ್ಳೋದಿಲ್ಲ. ಒಂದು ವೇಳೆ ಹೇಳಿದ್ರೆ ನನಗೆ ಅವರು ಸಹಾಯ ಮಾಡ್ತಾರೋ ಇಲ್ವೋ, ಅಥವಾ ನನ್ನನ್ನು ಅರ್ಥ ಮಾಡ್ಕೊಂಡು ಯಾರಾದರೂ ಸಹಾಯ ಮಾಡೋರು ಇದಾರೋ ಇಲ್ವೋ ಅನ್ನುವಂಥದ್ದು ಅವರ ಭಾವನೆ ಇರಿಸುತ್ತದೆ. ಬಟ್ ಅವ್ರಿಗೆ ಗೊತ್ತು, ಹೇಳಿದ್ರೆ ಸಹಾಯ ಮಾಡೋದಿಲ್ಲ, ಇನ್ನು ನನ್ನ ಅರ್ಥ ಮಾಡ್ಕೊಂಡು ಸಹಾಯ ಮಾಡುವವರು ಯಾರಾದರೂ ಇದ್ದಾರಾ. ಸೊ ಈ ರೀತಿಯ ಭಾವನೆಗಳು ಅವರಲ್ಲಿ ಬರ್ತದೆ. ಸೊ ಹಾಗಾಗಿ ಆದಷ್ಟು ಮಕ್ಕಳು, ಈ ಮಧ್ಯವ್ಯಸನಿ ಕುಟುಂಬದಲ್ಲೇ ಇರುವಂತಹ ಮಕ್ಕಳು ಸಾಮಾನ್ಯವಾಗಿ ಒಬ್ಬಂಟಿಯಾಗೆ ಇರಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇನ್ನೊಂದು ಏನಂದ್ರೆ, ಈ ಮಧ್ಯವ್ಯಸನಿ ಕುಟುಂಬದಲ್ಲಿ ಇರುವಂತಹ ಮಕ್ಕಳು ಸುಲಭವಾಗಿ ಯಾರನ್ನ ನಂಬುವುದಿಲ್ಲ. ಅಷ್ಟು ಈಸಿಯಾಗಿ ಅವರು ಯಾರನ್ನು ಕೂಡ ನಂಬಲಿಕ್ಕೆ ಹೋಗುವಂಥದ್ದಿಲ್ಲ. ಇದು ಯಾಕೆ ಈ ರೀತಿ ಆಗ್ತದೆ ಅಂದರೆ, ಅವರ ತಂದೆ ತಾಯಿಗಳು ನಡೆಸಿಕೊಂಡು ಬಂದಿರುವಂಥದ್ದು. ಅಂದರೆ ಅವರ ಬೇಕು ಬಯಕೆಗಳನ್ನ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಟ್ಟಿರೋದಿಲ್ಲ, ಈಡೇರಿಸಿರೋದಿಲ್ಲ. ಅಂದರೆ ಈಗ ಏನೋ ಎಂದು ಹೇಳಿರ್ತಾರೆ, ನಾನು ಆ ರೀತಿ ಮಾಡ್ತೀನಿ, ಈ ರೀತಿ ಮಾಡ್ತೀನಿ, ಅದು ತಂದ್ಕೊಡ್ತೀನಿ, ಇದು ತಂದ್ಕೊಡ್ತೀನಿ ಅಂತ. ಬಟ್ ಯಾವುದನ್ನೂ ಇರೋದಿಲ್ಲ, ಅರ್ಧ ಸತ್ಯ ಅರ್ಧ ಸುಳ್ಳು, ಅದನ್ನೇ ನೋಡ್ಕೊಂಡು ಬಂದಿರೋದ್ರಿಂದ ಮಕ್ಕಳು ಸುಲಭವಾಗಿ ಯಾರನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಈಗ ಇದಕ್ಕೊಂದು ಉದಾಹರಣೆ ಕೊಡ್ತಾನೆ. ಹೇಗೆ ಅಂದರೆ, ಈಗ ಯಾವುದೋ ಒಂದು ಹಬ್ಬ, ಒಂದು ಗೌರಿ ಹಬ್ಬ. ಸೊ ಆ ಟೈಮಲ್ಲಿ ಅಮ್ಮ ಹೇಳ್ತಾಳೆ ಮಗುವಿಗೆ, ಇಬ್ಬರು ಮಕ್ಕಳಿಗೆ ಹೇಳ್ತಾರೆ, ಇವತ್ತು ಹಬ್ಬಕ್ಕೆ ಒಂದು ಒಳ್ಳೆ ಅಡಿಗೆ ಮಾಡಿ ಒಂದು ಒಳ್ಳೆ ಊಟ ಮಾಡಿ ಹಾಕ್ತಾನೆ ಅಂತ. ಬಟ್ ಆದರೆ ಅದೇ ದಿನ ಏನಾಗ್ತದೆ ಅಂದರೆ, ಮಧ್ಯಾಹ್ನದ ಹೊತ್ತಿಗೆ ತಂದೆ ಕುಡಿಸ್ಕೊಂಡು ಬಂದಿರ್ತಾನೆ. ಮೊದಲೇ ತಾಯಿಗೆ ಸಿಟ್ಟು, ಗಂಡ ಕುಡಿತಾನೆ ಅಂತ, ಇನ್ನು ಅದರಲ್ಲೂ ಹಬ್ಬದ ದಿನ ಕುಡ್ಕೊಂಡು ಬಂದು ಅಂದಾಗ ತಾಯಿ ಮೂಡಪ್ಪ ಅಲ್ಲೇ ಆಗ್ತದೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಅವಳು ಆ ದಿನ ಅಡುಗೆ ಮಾಡ್ಕೊಡೋದಿಲ್ಲ. ಅದೇ ಸಿಟ್ಟನ್ನ ಗಂಡನಿಗೆ ಬೈತಾ ಯಾವ ಒಂದು ಹಬ್ಬದ ಊಟ ಇಲ್ಲ, ಏನೂ ಇಲ್ಲ. ಸೊ ಮಕ್ಕಳಿಗೆ ಏನಾಯಿತು, ಒಂದು ಕಡೆ ಹಬ್ಬದ ಊಟ ಅಂತ ಖುಷಿ ಪಡ್ತಾ ಇದ್ರು, ಅದು ನಿರಾಸೆ ಆಯಿತು. ಅಥವಾ ತಂದೆ ಯಾವುದೋ ಒಂದು ಟೈಮಲ್ಲಿ ಅವ್ನು ಕುಡಿದೇ ಇದ್ದಾಗ ಹೇಳಿರ್ತಾನೆ, ನಾಳೆ ನಿಮ್ಮನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತೀನಿ, ಅಥವಾ ಯಾವುದೋ ಒಂದು ಮೂವೀಸಿಗೆ ಕರ್ಕೊಂಡು ಹೋಗ್ತೀನಿ, ಪಿಕ್ಚರಿಗೆ ಹೋಗೋದಾ, ಈ ರೀತಿ ಎಲ್ಲ ಹೇಳ್ತಾನೆ. ಬಟ್ ನೆಕ್ಸ್ಟ್ ಡೇ ನೋಡಿದ್ರೆ ಅವನು ಆಲ್ಕೋಹಾಲ್ ಕುಡ್ಕೊಂಡು ಬಂದಿರ್ತಾನೆ. ಸೊ ಹಂಗಾಗಿ ಇವತ್ತು ಬೇಡ, ಇನ್ನೊಂದ್ಸಲ ಹೋಗ್ತಾನೆ ಅಂತ. ಸೊ ಮಕ್ಕಳಿಗೆ ನಿರಾಸೆ ಆಗ್ತದೆ. ಹಾಗೆ ಅಥವಾ ನಿಮ್ಗೊಂದು ಚಂದದ ಆಟಿಕೆ ವಸ್ತು ತೆಗೆದುಕೊಡ್ತಾನೆ, ಅಥವಾ ನಿಮ್ಗೊಂದು ಒಳ್ಳೆ ಪುಸ್ತಕ ತೆಗೆದುಕೊಡ್ತಾನೆ, ಅಥವಾ ನಾಳೆ ನೆಂಟರ ಮನೆಗೆ ಹೋಗೋದಾ, ನಾಳೆ ಹೋಗಿ ಬರೋದಾ, ಅಥವಾ ಇಲ್ಲೇ ಯಾವುದೋ ಒಂದು ಟೆಂಪಲ್ಗೆ ಹೋಗಿ ಬರೋದಾ, ಈ ರೀತಿ ಭರವಸೆಗಳನ್ನು ಕೊಡ್ತಾ ಹೋಗ್ತಾರೆ. ಬಟ್ ಯಾವುದನ್ನೇ ಕೂಡ ಅವರು ಈಡೇರಿಸುವುದಿಲ್ಲ. ಸೊ ಇದು ಏನಾಗ್ತದೆ ಅಂದರೆ, ಹೋಗ್ತಾ ಮಕ್ಕಳು ಏನು ಮಾಡ್ತಾರೆ, ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಹೋಗುವಂಥದ್ದಿಲ್ಲ. ಮತ್ತೆ ಖಾಲಿ ತಂದೆ ತಾಯಿನ ಮಾತ್ರಲ್ಲ, ಬೇರೆ ಯಾರನ್ನ ಕೂಡ ಮಕ್ಕಳು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಹಾಗಾಗಿ ಅವರ ಒಂದು ಮೆಥಡನ್ನು, ಅವ್ರಿಗೆ ಏನು ಬೇಕು ಏನು ಬೇಡ, ಈ ಥರ ಎಲ್ಲ ಒಂದು ಪ್ರಮುಖ ಡಿಸಿಷನ್ಸ್ಗಳನ್ನ ಅವರೇ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದು ಆಸ್ಪತ್ರೆಯಲ್ಲಿ ಒಂದು 15 ವರ್ಷದ ಹುಡುಗಿ ಕೌನ್ಸಲ್ನ ಮೀಟ್ ಮಾಡಲಿಕ್ಕೆ ಬಂದಿರ್ತಾರೆ. ಸೊ ಹಾಗೆ ಆ ಒಂದು ಸೆಷನಲ್ಲಿ ಆಕೆಗೆ ಏನು ಹೇಳ್ತಾಳೆ ಅಂದರೆ, ನಾನು ದೊಡ್ಡವಳಾದ ಮೇಲೆ ನನ್ನ ಒಂದು ಹುಡುಗನ್ನ ನಾನೇ ಆರಿಸ್ಕೊಳ್ತೀನಿ. ಸೊ ಅದಕ್ಕೆ ಆಪ್ತ ಸಮಾಲೋಚಕರು ಕೇಳ್ತಾರೆ, ನೀನು ಈಗಷ್ಟೇ ನಿಮ್ಗೆ 15 ವರ್ಷ, ನೀನು ಈ ರೀತಿ ಎಲ್ಲ ಹೇಳ್ತಿದ್ದಿಲ್ಲ, ಹೇಗೆ ನಿಮಗೆ ಮದುವೆ ಮಾಡಲಿಕ್ಕೆ ನಿನ್ನ ಅಪ್ಪ ಅಮ್ಮ ಇದ್ದಾರಲ್ವಾ, ಅವ್ರು ನಿಮಗೆ ನೋಡ್ತಾರಲ್ವಾ. ಸೊ ಆಗ ಆ ಒಂದು ಬಾಲಕಿಗೆ ಏನು ಹೇಳ್ತಿದೆ ಅಂದರೆ, ನನ್ನ ತಂದೆ ತಾಯಿಯರಿಗೆ ನನಗೆ ಸರಿಯಾಗಿ ಕಾಲೇಜ್ ಫೀಸ್ ಅಥವಾ ಸ್ಕೂಲ್ ಫೀಸ್ನ ಸರಿಯಾಗಿ ಕಟ್ಟೋದಿಲ್ಲ, ಅಥವಾ ನನಗೆ ಬೇಕಾಗಿರುವಂಥ ಯಾವುದೇ ವಸ್ತುಗಳನ್ನು ಅವರು
ತೆಗೆದುಕೊಡೋದಿಲ್ಲ. ಎಲ್ಲವನ್ನೂ ಕೂಡ ನನ್ನ ಒಂದು ಅಜ್ಜಿಯೇ ನೋಡ್ಕೊಳ್ತಾನೆ. ಸ್ಕೂಲ್ ಫೀಸಿಂದ ಹಿಡಿದು ನನಗೇನು ಬಟ್ಟೆಗಳು ಬೇಕು ಅಥವಾ ನನಗೇನು ಥಿಂಗ್ಸ್ಗಳು ಬೇಕು ಎಲ್ಲವನ್ನ ಅವರೇ ತೆಗೆದುಕೊಳ್ಳೋದು. ಇನ್ನು ಅಂಥದ್ರಲ್ಲಿ ನನ್ನ ಮದುವೆನ ಅವ್ರು ಮಾಡ್ತಾರಾ, ಸೊ ನನ್ನ ಮದುವೆನ ನಾನೇ ಮಾಡ್ಕೊಳ್ಬೇಕು. ಹಾಗಾಗಿ ನನ್ನ ನಿರ್ಧಾರಗಳನ್ನ ನಾನೇ ತಗೊಳ್ತೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಆಲ್ಕೋಹಾಲಿಕ್ನ ಇರುವಂತಹ ಒಂದು ಕುಟುಂಬದಲ್ಲಿ ಅವರು ಆಲ್ಕೋಹಾಲ್ ಕುಡಿದೇ ಇದ್ದಾಗ ಎಷ್ಟೋ ರೀತಿಯಾದಂತಹ ಒಂದು ಭರವಸೆಗಳನ್ನು ಕೊಡ್ತಾರೆ. ಅದಾದ ನಂತರ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಅವರು ಈಡೇರಿಸಲಿಕ್ಕೆ ಹೋಗೋದಿಲ್ಲ. ಇನ್ನು ತಾಯಿಯಾದವಳು ಕೂಡ ಅಷ್ಟೇ, ಮಕ್ಕಳಿಗೆ ಏನ್ ಬೇಕು ಬೇಕನ್ನ ಅವ್ರಿಗೆ ಈಡೇರಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ತಂದೆ ಕುಡಿದು ಬಂದಿರ್ತಾನೆ, ಆಕೆಯ ಒಂದು ಕಾನ್ಸಂಟ್ರೇಟ್ ಎಲ್ಲ ಯಾರ ಮೇಲೆ ಇರುತ್ತೆ, ತಂದೆ ಮೇಲೆ ಇರುತ್ತೆ. ಕುಡ್ಬನ್ನ ಇವತ್ತು ಗಲಾಟೆ ಮಾಡ್ತಾನ, ಇವತ್ತು ಜಗಳ ಮಾಡ್ತಾನ, ಇವತ್ತು ಏನಪ್ಪಾ ಮಾಡೋದು. ಸೊ ಆಕೆ ಅದೇ ಒಂದು ಯೋಚನೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಮಕ್ಕಳು ಇಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ. ಸೊ ಹಾಗಾಗಿ ಮಕ್ಕಳು ತಮ್ಮ ಒಂದು ಭಾವನೆಗಳನ್ನ ಇಲ್ಲಿ ಜಾಸ್ತಿಗೂ ವ್ಯಕ್ತಪಡಿಸುವುದಿಲ್ಲ, ಅದೇ ರೀತಿ ಯಾರನ್ನೂ ಸುಲಭವಾಗಿ ನಂಬಲಿಕ್ಕೆ ಹೋಗುವುದಿಲ್ಲ. ಹಾಗೆ ಇನ್ನೊಂದೇನಂದ್ರೆ ತಮಗೆ ಏನೋ ಒಂದು ಫೀಲಿಂಗ್ಸ್ ಬಟ್ ನಮಗೆ ಖುಷಿ ಆಗಲಿ ದುಃಖ ಆಗಲಿ ಅದನ್ನು ಕೂಡ ಮಕ್ಕಳು ಎಕ್ಸ್ಪ್ರೆಸ್ ಮಾಡಲ್ಲ. ಅದು ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಸೊ ಮೊದಲನೇದು ಏನಾಗ್ತಿದೆ ಅಂದ್ರೆ, ಒಂದು ಎಕ್ಸಾಂಪಲ್ ಮೂಲಕ ಸ್ಟಾರ್ಟ್ ಮಾಡ್ತೇನೆ. ಈಗ ಶಾಲೆಯಲ್ಲಿ ಒಬ್ಬ ಒಂದು ಮಧ್ಯವರ್ತಿನಿ ಪೋಷಕರ ಮಗು ಒಂದು ರಸಪ್ರಶ್ನೆಯಲ್ಲಿ ಗೆದ್ದಿರ್ತಾನೆ, ಒಂದು ಸಣ್ಣ ಪದಕ ಕೊಟ್ಟಿರ್ತಾನೆ. ಅದನ್ನ ಮಗು ಮನೆಗೆ ತೆಗೆದುಕೊಂಡು ಬರ್ತದೆ. ತಗೊಂಡ್ಕೊಂಡು ಬಂದು ಅಮ್ಮನೊಟ್ಟಿಗೆ ಹೇಳ್ತಿದ್ದೆ, ಅಮ್ಮ ನೋಡಿಲ್ಲಿ ಇವತ್ತು ನಾನು ರಸಪ್ರಶ್ನೆಯಲ್ಲಿ ಗೆದ್ದಿದ್ದೀನಿ, ನನಗೆ ಈ ಥರ ಒಂದು ಸಣ್ಣ ಪದಕ ಕೊಟ್ಟಿದ್ದಾರೆ. ಅದಕ್ಕೆ ತಾಯಿ ರಿಯಾಕ್ಷನ್ ಹೇಗಿರ್ತದೆ ಅಂದ್ರೆ, ನಿನ್ನ ತಂದೆಗೆ ನಿನ್ನ ಸರಿಯಾಗಿ ಫೀಸ್ ಕಟ್ಟಲಿಕ್ಕೆ ಆಗಲ್ಲ, ಒಂದೊಳ್ಳೆ ಶಾಲೆಗೆ ಸೇರಿಸಲಿಕ್ಕೆ ಆಗೋದಿಲ್ಲ, ನೀನು ಪದಕ ಗೆದ್ಕೊಂಡು ಬಂದು ಏನು ಪ್ರಯೋಜನ. ಸೊ ಈ ರೀತಿ ಒಂದು ಉಡಾಫೆ ಮಾತನ್ನ ಕೊಟ್ಬಿಡ್ತದೆ, ಹೇಳ್ತಾರೆ. ಅವಾಗ ಆ ಮಗುಗೆ ಅನ್ಸುತ್ತಂದ್ರೆ, ಈ ಒಂದು ವಾತಾವರಣದಲ್ಲಿ ನನಗೆ ಖುಷಿ ಆಗಲಿ ದುಃಖ ಆಗಲಿ ನಾನು ಏನನ್ನೂ ಒಂದು ಎಕ್ಸ್ಪ್ರೆಸ್ ಮಾಡುವಾಗೆ ಇಲ್ಲ, ನನ್ಗೆ ಏನು ಹೇಳ್ಕೊಂಡು ಕೂಡ ಅದಕ್ಕೆ ಯಾರು ಒಂದು ಪ್ರೋತ್ಸಾಹ ಮಾಡುವುದು ಅಪ್ರಿಷಿಯೇಟ್ ಮಾಡುವಂಥದ್ದು ಇಲ್ಲಿ ಇಲ್ಲೇ ಇಲ್ಲ. ನಾನು ನನ್ನಷ್ಟಕ್ಕೆ ನಾನು ಒಬ್ಬರೇ ಇದ್ಬಿಟ್ರೆ ಒಳ್ಳೇದಾ ಅಂತ ಅನ್ಸುತ್ತೆ. ಅದು ಇನ್ನೊಂದು ಏನಂತಂದ್ರೆ, ಒಂದು 6 ವರ್ಷದ ಹುಡುಗ ಅವತ್ತು ಏನಾಗ್ತದೆ ಅಂದ್ರೆ, ಶಾಲೆ ಮುಗಿಸಿ ಅವನು ಬರ್ತಾನೆ, ಬರುವಾಗ ಜೋರಾಗಿ ಹಲ್ತಾ ಬರ್ತಾನೆ. ಸೊ ಅಮ್ಮ ಕೇಳ್ತಾರೆ, ಏನಾಯ್ತು ಮಗ, ಯಾಕೆ ಹಲ್ತಾ ಬರ್ತಿದ್ಯಾ ಅಂತ. ಸೊ ಅದಕ್ಕೆ ಅಮ್ಮ ಹೇಳ್ತಾರೆ, ಸೊ ಮಗು ಹೇಳ್ತದೆ, ಅಮ್ಮ ನನ್ನ ಫ್ರೆಂಡ್ ಒಬ್ಬ ಇದ್ದಾನಲ್ಲ ಬಾಬು ಅಂತ, ಅವನು ಏನ್ ಹೇಳ್ದ ಅಂದ್ರೆ, ನಿನ್ನ ತಂದೆ ಕುಡುಕ ಅಂತ ಹೇಳ್ಬಿಟ್ಟ, ನನ್ನ ತಂದೆ ಕುಡುಕ ನೀನಮ್ಮ, ಈ ರೀತಿ ಎಲ್ಲರ ಮುಂದೆ ನನಗೆ ಹೇಳ್ಬಿಟ್ಟ, ನಂಗೊಂಥರ ಬೇಜಾರಾಯ್ತು ಅಂತ. ಸೊ ಅದಕ್ಕೆ ಅಮ್ಮನ ರಿಯಾಕ್ಷನ್ ಹೆಂಗೆ ಅಂದ್ರೆ, ನಿನ್ನ ತಂದೆನ ಕುಡುಕ ಅನ್ನೋದೇ ಮತ್ತೆ ಇನ್ನೇನು ಹೇಳ್ತಾರೆ, ಅವ್ರು ಕುಡುಕನೇ ಅಲ್ವಾ, ಆಲ್ಕೋಹಾಲ್ ಕುಡಿತಾರೆ, ಮದ್ಯಪಾನ ಮಾಡ್ಕೊಂಡು ಮಾಡ್ತಾರೆ ಅಂದ್ರೆ ಅವ್ರು ಕುಡುಕನೇ ತಾನೆ ಅಂತ. ಸೊ ಹಾಗಾಗಿ ಅಲ್ಲಿ ತಾಯಿಗೆ ಮಗುಗೆ ಎಷ್ಟು ಹರ್ಟ್ ಆಗಿದೆ, ತನ್ನ ತಂದೆನ ಎಲ್ಲರ ಮುಂದೆ ಹೇಳಿ ಹೀಯಾಳಿಸಿದ್ದಾಳೆ, ಇದರಿಂದ ಮಗುವಿಗೆ ತುಂಬಾ ಹರ್ಟ್ ಆಗಿದೆ, ಅದ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ಅವ್ರು ಹೇಳಿದ ಸತ್ಯ ಅನ್ನೋದಿನ ಅದನ್ನೇ ಹಾಗೆ ಹೇಳ್ತಾ ಇದ್ದಾರೆ. ಬಟ್ ಆಗ ಅಲ್ಲಿ ಪಕ್ಕದಲ್ಲೇ ಕೂತಿರುವಂತಹ ತಂದೆ ಏನ್ ಮಾಡ್ತಾನೆ ಅಂದ್ರೆ, ಅವನು ಆಲ್ರೆಡಿ ಆಲ್ಕೋಹಾಲ್ನ ಕೊಟ್ಟು ಅಲ್ಲಿ ಕೂತಿರ್ತಾನೆ. ಆತ ಏನ್ ಹೇಳ್ತಾನೆ ಅಂತಂದ್ರೆ, ಯಾರು ನನ್ನ ಫ್ರೆಂಡು, ತೋರಿಸಿ ನಿನ್ನ ಫ್ರೆಂಡ್ ಯಾರಂತ. ಅವನ ಕೈ ನೋಡ್ಕೊಂಡೇ ಬಿಡ್ತೀನಿ, ಅವನ ಕಾಲನ್ನ ಮುಡ್ಬಿಡ್ತೀನಿ, ನನ್ನನ್ನೇ ಇಲ್ಲಿ ಕುಡ್ಕ ಅಂತಿತ್ತು, ನಾನು ಕರ್ಕೊಂಡು ಹೋಗಬಾ ಅಂತ ಕೇಳ್ತಾರೆ. ಮಗುಗೆ ಆಲ್ರೆಡಿ ಹೆದರಿಕೆ ಆಗ್ತದೆ. ಒಂದು ಕಡೆ ಅವನು ನನ್ನ ಫ್ರೆಂಡು ಆ ರೀತಿ ಇಲ್ಲಿ ನನ್ನ ಹೀಯಾಳಿಸ್ಬಿಟ್ಟಿದ್ದಾನೆ, ಅದು ಒಂದು ಬೇಜಾರು ಜಾಸ್ತಿ. ಈ ಕಡೆ ಹಬ್ಬ ಬೇರೆ ತೋರಿಸ್ತು, ಅವನ್ನ ಕೈಕಾಲು ಮುರಿ ಅಂತಿರ್ತೀನಿ, ಮತ್ತೆ ಇನ್ನೊಂದು ದೊಡ್ಡ ಅವಾಂತರ ಆದ್ರೆ ಏನ್ ಮಾಡೋದಪ್ಪ ಅಂತ. ಸೊ ಈ ಒಂದು ಸಂಗತಿಯಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಮಗುವಿಗೆ ಅವನ ಅವನ ಸಂಗಡಿಗರೊಟ್ಟಿಗೆ ಹೇಳಿ ಹೀಯಾಳಿಸಿದ್ದಾರೆ, ಅವನಿಗೆ ಬೇಸರ ಆಗಿದೆ. ಅದನ್ನ ತಾಯಿ ಒಟ್ಟಿಗೆ ಹೇಳಿದಾಗ ತಾಯಿ ಸ್ಪಂದಿಸೋದಿಲ್ಲ, ತಂದೆಗೆ ಹೇಳಿದಾಗ ತಂದೆ ಕೂಡ ಇನ್ನೂ ಸಿಟ್ಟೆ ಮಾಡ್ತಾನೆ. ಬಟ್ ಅವನಿಗೆ ಏನ್ ನೋವಾಗ್ತದೆ, ಅವನಿಗೆ ಏನ್ ಬೇಜಾರಾಗ್ತದೆ ಅನ್ನೋದನ್ನ ಇಲ್ಲಿ ಯಾರು ಕೇಳೋದಿಲ್ಲ. ಸೊ ಹಾಗಾಗಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ತಮ್ಗೆ ಏನ್ ಆಗ್ತಾ ಉಂಟು, ತಮ್ಗೆ ಖುಷಿ ಆಗ್ತಾ ಉಂಟಾ, ಬೇಜಾರಾಗ್ತಾ ಉಂಟಾ, ದುಃಖ ಆಗ್ತಾ ಉಂಟಾ, ಯಾವುದನ್ನು ಕೂಡ ಅವರು ವ್ಯಕ್ತಪಡಿಸುವುದಿಲ್ಲ. ಅದನ್ನ ಏನ್ ಹೇಳಬೇಕು ಅದನ್ನ ಹೇಳೋದನ್ನ ಹೇಳಿಸ್ಬಿಡ್ತಾರೆ. ಸೊ ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ, ಅಂದ್ರೆ ಈ ರೀತಿಯ ಭಾವನಾತ್ಮಕ ಸಮಸ್ಯೆಗಳನ್ನ ನಾವು ಮಧ್ಯವರ್ತಿನಿ ಕುಟುಂಬದಲ್ಲಿ ನೋಡ್ತೇವೆ. ಈಗ ದೈಹಿಕ ಸಮಸ್ಯೆಗಳಾಯ್ತು, ಭಾವನಾತ್ಮಕ ಸಮಸ್ಯೆಗಳಾಯ್ತು. ನೆಕ್ಸ್ಟ್ ನೋಡುವಂಥದ್ದು ವರ್ತನಾ ಸಮಸ್ಯೆಗಳು. ಅಂದ್ರೆ ಮಧ್ಯವರ್ತಿನಿ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಯಾವ್ಯಾವ ರೀತಿ ನಡವಳಿಕೆ ಸಮಸ್ಯೆಗಳನ್ನ ನಾವು ಕಾಣ್ತೀವಿ ಅಂತ. ಸೊ ಅದ್ರ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಬೆಡ್ ವೇಟಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳುವಂಥದ್ದು ಅಂತ. ಈಗ ಇದಕ್ಕೆ ಒಂದು ಉದಾಹರಣೆ ಮೂಲಕ ಸ್ಟಾರ್ಟ್ ಮಾಡ್ತೇನೆ. ತಂದೆ ಅದನ್ನು ಕುಡಿದು ಬಂದಿರ್ತಾನೆ. ಕುಡಿದು ಬಂದು ಏನ್ ಮಾಡ್ತಿದ್ರೆ, ಮನೇಲಿ ಜೋರು ಗಲಾಟೆ, ಹೆಂಡತಿಯೊಟ್ಟಿಗೆ ತುಂಬಾ ಜೋರು ಜಗಳ ಹಾಕ್ತಾನೆ. ಅಲ್ಲಿ ಇಬ್ರು ಸಮ ನಿಂತ್ಕೊಂಡಿರ್ತಾರೆ ಜಗಳ ಮಾಡ್ಲಿಕ್ಕೆ. ಸೊ ಆ ಟೈಮಲ್ಲಿ ಮಲಗಿರುವಂತ ಮಗು ಸಡನ್ ಇದ್ದು ಕುತ್ಕೊಂಡು ಅವ್ರ ಜಗಳ ನೋಡ್ತಾ ಮಗು ಕೂಡ ತುಂಬಾ ಭಯ ಆಗ್ಬಿಡುತ್ತೆ, ಹೆದರಿಕೆ ಆಗ್ತದೆ. ಆ ಗಾಬರಿಯಲ್ಲಿ ಏನ್ ಮಾಡ್ತಿದ್ರೆ, ಮಗು ಮತ್ತೆ ಆ ಜಗಳ ಮುಗಿದ ಮಲ್ಕೊಳ್ಳೇಬೇಕಲ್ವಾ, ಮಲಗಿದ ನಂತರ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಬಹುದು. ಅಥವಾ ಅದೇ ಅಭ್ಯಾಸ ಅವ್ರಿಗೆ ರೂಢಿ ಆಗ್ತದೆ. ಅಂದ್ರೆ ಅವ್ರಿಗೆ ಈಗ ಒಂದು ಹಾಸಿಗೆಯಲ್ಲಿ ಬೆಡ್ ವೇಟಿಂಗ್ ಮಾಡ್ಕೊಳ್ಳೋಕೆ ಇದೇ ಒಂದು ಪರ್ಟಿಕ್ಯುಲರ್ ಕಾರಣ ಅಂತ ಅಲ್ಲ, ಆದ್ರೆ ಈ ತರ ಒಂದು ಮಧ್ಯವರ್ತಿನಿ ಪೋಷಕರಲ್ಲಿ ಇರುವಂತಹ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆಗಳು ಕೂಡ ಒಂದು ಶುರುವಾಗಬಹುದು ಅಂತ.
ಹಾಗೆ ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಅದೇ ಒಂದು ಎಚ್ಚರಿಕೆಯಲ್ಲಿ ಬೆರಳು ಚಿಕ್ತಾ ಹೋಗೋದು, ಉಗುರು ಕಚ್ತಾ ಹೋಗುವಂಥದ್ದು, ಅಥವಾ ಏನ್ ಮಾಡ್ತಾರೆ ತಮ್ಮ ಪೇಪರ್ಗಳನ್ನು ಅಥವಾ ಈ ಗೋಡೆ ಸುಣ್ಣಗಳನ್ನ ಅದನ್ನ ತಿನ್ಲಿಕ್ಕೆ ಶುರು ಮಾಡುವಂಥದ್ದು, ಈ ತರ ಅಭ್ಯಾಸಗಳನ್ನ ಬೆಳೆಸ್ಕೊಳ್ತಾರೆ. ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಹಠ ಸ್ವಭಾವ, ತುಂಬಾ ಹಠ ಮಾಡುವಂಥದ್ದು ಮನೆಯಲ್ಲಿ, ಅಥವಾ ಕೆಲವೊಂದ್ಸಲ ಹೇಳಿದ್ನೆಲ್ಲ ಕೊಟ್ಟಿಲ್ಲ ಅಂದ್ರೆ ಗೋಡೆಗೆ ತಲೆ ಚಚ್ಕೊಳ್ಳುವಂಥದ್ದು, ನೆಲದ ಮೇಲೆ ಬಿದ್ದು ಹೊಳಾಡುವಂಥದ್ದು, ಅಥವಾ ಪದೇ ಪದೇ ಸುಳ್ಳು ಹೇಳುವಂಥದ್ದು, ಶಾಲೆಗೆ ಹೋಗ್ಲಿಕ್ಕೆ ಚಕ್ಕರ್ ಹಾಕೋದು, ಅಂದ್ರೆ ಶಾಲೆ ಕಳ್ಳತನ ಮಾಡುವ, ಶಾಲೆ ಕಳ್ಳ ಅಂತಿಲ್ಲ, ಅಥವಾ ಈ ರೀತಿ ಎಲ್ಲ ಮಾಡುವಂಥದ್ದು, ಅಥವಾ ಮನೆಯ ವಸ್ತುಗಳನ್ನ ಕಿತ್ತು ಬಂದ ತೆಗೆದು ಬಿಸಾಕೋದು, ಹೊಡೆದಾಕೋದು, ಸಾಕು ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥದ್ದು, ಬೆಕ್ಕು ನಾಯಿಗಳಿದ್ರೆ ಅದಕ್ಕೆ ಹೊಡೆಯುವಂಥದ್ದು, ಚುಚ್ಚುವಂಥದ್ದು, ಈ ರೀತಿ ಮಾಡೋದು, ಅಥವಾ ಒಡ ಹುಟ್ಟಿದವರ ಮೇಲೆ ದ್ವೇಷ ಸಾಧಿಸೋದು. ಈಗ ಇಬ್ಬರು ಅಣ್ಣ ತಮ್ಮಂದಿರಿದ್ರೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಓಡಾಟ ಆಡುವಂಥದ್ದು. ಅಂದ್ರೆ ಕೆಲವೊಂದು ಮಕ್ಕಳೆಲ್ಲ ನಾವು ನೋಡಿರ್ತಾರೆ, ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಅಮ್ಮನಿಗೆ ನನ್ನ ಅಪ್ಪನಿಗೆ ನಾನಂದ್ರೆ ಇಷ್ಟ ಇಲ್ಲ, ಅವ್ರಿಗೆ ನಾನ್ ಬೇಡ, ಅದೇ ನನ್ನ ಅಣ್ಣ ಅಂದ್ರೆ ತುಂಬಾ ಇಷ್ಟ, ಅವನಂದ್ರೆ ಅವ್ರಿಗೆ ಎಲ್ಲ ರೀತಿ ನನಗೆ ಏನು ತಂದ್ಕೊಡಲ್ಲ, ಅವ್ರಿಗೆಲ್ಲ ತಂದ್ಕೊಡ್ತಾರೆ, ನನ್ನ ಒಂಥರ ನೋಡ್ತಾರೆ, ಅವರ ಒಂಥರ ನೋಡ್ತಾರೆ. ಈ ರೀತಿಯಾದಂತಹ ಒಂದು ಭಾವನೆಗಳು ಮಕ್ಕಳಲ್ಲಿ ಬೆಳೀತಾ ಹೋಗ್ತದೆ. ಇದು ಯಾಕೆ ಕಾರಣ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕುಟುಂಬದಲ್ಲಿ ಈ ರೀತಿ ಮಧ್ಯವರ್ತಿ ಇದೆ. ಸೊ ಇದರಲ್ಲಿ ನೋಡ್ತಾ ನೋಡ್ತಾ ಮಕ್ಕಳು ಕೂಡ ಇದೇ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ನೋಡುವಂಥದ್ದು, ಕೆಲವು ಮಕ್ಕಳಲ್ಲಿ ಅತಿ ಚಟುವಟಿಕೆ ಅನ್ನುವಂಥ ಸಮಸ್ಯೆಗಳು ಕೂಡ ನಾವು ಕಾಣ್ತೀವಿ. ಅಂದ್ರೆ ಒಂದು ಕಡೆ ನಿಂತಲ್ಲ, ಕೂತಲ್ಲಿ ಕೂಡೋದಿಲ್ಲ, ಕಾಲಿಗೆ ಒಂದು ಚಕ್ರ ಕಟ್ಟದ ತರ ಓಡಿ ಸುತ್ತ ಆಡ್ಕೊಂಡು ಬರುವಂಥದ್ದು, ಅಥವಾ ಕೂತಲ್ಲೇ ಕೈ ಕಾಲೆಲ್ಲ ಈ ತರ ಆಡಿಸ್ತಾ ಕೂರುವಂಥದ್ದು, ಅಥವಾ ಒಂದು ಕ್ಲಾಸಲ್ಲಿ ಕೂತ್ಕೊಂಡು ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನಾದ್ರು ಕೆಲಸ ಕೊಟ್ಟರೆ ಅದನ್ನ ಕಂಪ್ಲೀಟ್ ಮಾಡೋದಿಲ್ಲ, ಒಂದು ಅರ್ಧ ಸ್ವಲ್ಪ ಕೆಲಸ ಮಾಡ್ತಾರೆ ಮತ್ತೆ ಅದನ್ನ ಬಿಟ್ಬಿಡ್ತಾರೆ, ಅಥವಾ ಶಾಲೆಯಲ್ಲಿ ಜಾಸ್ತಿ ಮಾತಾಡುವಂಥದ್ದು, ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು, ಅಥವಾ ಎಲ್ಲ ವಸ್ತುಗಳನ್ನ ಹಾಳು ಮಾಡ್ಕೊಂಡ್ ಬರೋದು, ಕಳ್ದಾಕೊಂಡು ಬರುವಂಥದ್ದು, ಅವ್ರಿಗೆ ಪೇಷನ್ಸ್ ತಾಳ್ಮೆ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಈ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಮಧ್ಯವರ್ತಿ ಕುಟುಂಬದಲ್ಲಿರುವಂತಹ ಮಕ್ಕಳಲ್ಲಿ ನಾವು ಕಾಣ್ತೇವೆ. ಇನ್ನು ಶಾಲೆಗೆ ಹೋಗ್ಲಿಕ್ಕೆ ತಪ್ಪಿಸುವಂಥದ್ದು, ಇದು ಕೂಡ ಮಕ್ಕಳಲ್ಲಿ ಕಾಣುವಂತಹ ಒಂದು ನಡವಳಿಕೆ ಸಮಸ್ಯೆ. ಇದಕ್ಕೆ ಮೇನ್ ಕಾರಣ ಅಂದ್ರೆ ತಂದೆ ತಾಯಂದಿರು. ಈಗ ತಂದೆ ತಾಯಂದಿರಿಗೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ, ಈಗ ನಾನು ಆಲ್ರೆಡಿ ಹೇಳಿದಾಗೆ ಈಗ ಒಂದು ಕುಡಿತದ ಸನ್ನಿವೇಶ, ರಾತ್ರಿಯ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಜಗಳಗಳನ್ನ ನೋಡ್ತೇವೆ ಮಧ್ಯವರ್ತಿ ಕುಟುಂಬದಲ್ಲಿ. ಈಗ ಏನಾಗಿದೆ ಅಂದ್ರೆ ಅಲ್ಲಿ ಈಗ ಗಂಡ ಹೆಂಡತಿಗೆ ಅಂದ್ರೆ ಮಧ್ಯವರ್ತಿ ಪೋಷಕರಿಗೆ ಜಗಳ ಆಗ್ತಾ ಉಂಟು ರಾತ್ರಿ. ಆ ಟೈಮಲ್ಲಿ ಏನಾಗ್ತದೆ ಅಂದ್ರೆ ಗಂಡನ ಅದನ್ನು ತಾಯಿಗೆ ಸರಿ ಹೊಡ್ಬಿಡ್ತಾನೆ, ಅಂದ್ರೆ ತಂದೆ ಅದನ್ನು ತಾಯಿಗೆ ತುಂಬಾ ಸರಿ ಹೊಡ್ಬಿಡ್ತಾನೆ. ಸೊ ಅಲ್ಲಿಗೆ ಆ ಒಂದು ಘಟನೆ ಮುಗಿದಿದೆ. ಮರುದಿನ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ತಾಯಿಗೆ ಕೈ ಏನೋ ಸ್ವಲ್ಪ ಹೋದಿರುತ್ತೆ, ಗಾಯ ಆಗಿರುತ್ತೆ, ಮುಖಕ್ಕೆ ಪೆಟ್ಟು ಬಿದ್ದಿರ್ತದೆ. ಆ ಟೈಮಲ್ಲಿ ತಾಯಿ ಹೇಳ್ತಾಳೆ, ಮಗ ಇವತ್ತು ನೀನು ಶಾಲೆಗೆ ಹೋಗ್ಬೇಡ, ಇವತ್ತೊಂದಿನ ನನ್ನೊಟ್ಟಿಗೆ ಇರು, ನನ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನು ಕೂಡ ಅಡುಗೆ ಕೂಡ ಮಾಡ್ಲಿಲ್ಲ, ಹಾಗಾಗಿ ಇವತ್ತೊಂದಿನ ನನ್ನೊಟ್ಟಿಗೆ ಇರುವಂತ. ಹಾಗಾಗಿ ಮಕ್ಳು ಏನ್ ಮಾಡ್ತಾರೆ, ಆ ದಿನ ಸ್ಕೂಲಿಗೆ ಹೋಗಲ್ಲ, ಆ ದಿನ ರಜೆ ಮಾಡ್ತಾರೆ. ಅಥವಾ ಇನ್ನೊಂದು ಘಟನೆ ಆಗಿರ್ಬೋದು, ರಾತ್ರಿ ಜಗಳ ಆಗಿರೋದ್ರಿಂದ ಮಕ್ಕಳು ರಾತ್ರಿ ಆ ಒಂದು ಭಯಕ್ಕೆ ಮಕ್ಕಳೇ ನಿದ್ದೆ ಮಾಡದೇ ಇರ್ಬೋದು, ಹಾಗಾಗಿ ಮರುದಿನ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಮಕ್ಳು ಏನ್ ಮಾಡ್ತಾರೆ, ಒಂದಿನ ಅಂತೇಳಿ ಸ್ಕೂಲ್ಗೆ ಹೋಗೋದನ್ನ ತಪ್ಪಿಸ್ತಾ ಹೋಗ್ತಾರೆ. ಅದು ಹೋಗ್ತಾ ಹೋಗ್ತಾ ಅವರಿಗೆ ಅಭ್ಯಾಸಗಳಾಗ್ತದೆ. ಶಾಲೆಯಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ, ಸೊ ಅದನ್ನ ಅವ್ರಿಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಭಯಕ್ಕೆ ನೆಕ್ಸ್ಟ್ ಡೇ ಅವರು ಶಾಲೆಗೆ ಹೋಗೋದಿಲ್ಲ. ಅಥವಾ ಈಗ ಶಾಲೆಗೆ ಏನಾದ್ರು ಹೋದಾಗ ಅಲ್ಲಿ ಏನಾದ್ರು ಮಕ್ಕಳು ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಕೆಲವೊಂದ್ಸಲ ಹೇಳ್ಬೋದು, ಅಥವಾ ಮನೆಗೆ ಒಂದ್ ವೇಳೆ ಅವ್ರು ಬಂದಾಗ ನನ್ನ ಮನೆ ಪರಿಸ್ಥಿತಿ ನನ್ನ ಫ್ರೆಂಡ್ಸಿಗೆ ಗೊತ್ತಾಗ್ಬೋದು, ಸೊ ಅವರು ಅದನ್ನ ನೋಡಿ ನಗಾಡ್ಬೋದು, ಈ ರೀತಿ ಉಂಟಾ ನಿಮ್ಮ ಮನೆ ಅಂತ ಹೇಳ್ಬೋದು, ನಿಮ್ಮ ತಂದೆ ಈ ರೀತಿ ನಡ್ಕೊಳ್ತಾರ ಅಂತ ಹೇಳ್ಬೋದು. ಈ ಎಲ್ಲ ಒಂದು ಭಾವನೆಗಳಿಂದಾಗಿ ಮಕ್ಕಳು ಏನ್ ಮಾಡ್ತಾರೆ, ಶಾಲೆಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಮನೆಯಲ್ಲಿ ಈ ತರ ಆಲ್ಕೋಹಾಲಿಕ್ ಸಮಸ್ಯೆಗಳಾಗ್ತಾ ಇದ್ದಾಗ ಮಕ್ಕಳಿಗೆ ಬೇಕನ್ನ ತಂದೆ ತಾಯಿಗೂ ಹಿಡಿಯಲಿಕ್ಕೆ ಆಗೋದಿಲ್ಲ, ಅವರ ಸ್ಕೂಲ್ ಫೀಸ್ ಕಟ್ಟೋದಿಲ್ಲ, ಅಥವಾ ಎಕ್ಸಾಮ್ ಟೈಮಲ್ಲಿ ಬೇರೆ ಏನೋ ಒಂದು ಕೆಲಸ ಎಲ್ಲ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ಅದರಿಂದ ಕೂಡ ಮಕ್ಕಳು ಶಾಲೆಗೆ ಹೋಗೋದ್ರಿಂದ ದೂರ ಉಳಿತಾರೆ, ಶಾಲೆಯಲ್ಲಿ ಕೊಟ್ಟಿದಂತಹ ಹೋಮ್ವರ್ಕ್ ಮಾಡೋದಿಲ್ಲ. ಸೊ ಹೀಗೆ ಶಾಲೆಯಿಂದ ದೂರ ಉಳಿಯುವಂತಹ ಸಮಸ್ಯೆಗಳನ್ನ ನಾವು ಮಧ್ಯವರ್ತಿ ಕುಟುಂಬದಲ್ಲಿ ನೋಡ್ತೇವೆ. ನೆಕ್ಸ್ಟ್ ನೋಡೋದು ಕಲಿಕೆಯಲ್ಲಿ ತೊಂದರೆ ಅಂತ. ಸೊ ಈಗ ಆಗ್ಲೇ ಹೇಳಿದಾಗೆ ಮಕ್ಕಳು ಈಗ ಓದೋದ್ರಲ್ಲಿ ಅವರು ಅಷ್ಟು ಆಸಕ್ತಿ ಇರೋದಿಲ್ಲ, ಹಾಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ. ಬಟ್ ಇದು ಯಾಕೆ ಹೀಗೆ ಆಗ್ತದೆ ಅಂದ್ರೆ, ಮೊದಲನೇದು ಮನೆಯಲ್ಲಿ ಇರುವಂತಹ ಒಂದು ಭಯದ ವಾತಾವರಣ. ಅಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಕೊಟ್ಟಿರುವಂತಹ ಹೋಮ್ವರ್ಕ್ನ ಸರಿಯಾಗಿ ಮನೆಗೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮನೆಗೆ ಅವ್ರಿಗೆ ಸರಿಯಾಗಿ ಹೇಳ್ಕೊಡ್ಲಿಕ್ಕೆ ಓದಿಸ್ಲಿಕ್ಕೆ ಪೋಷಕರಿಂದಲೂ ಸಾಧ್ಯವಿರುವುದಿಲ್ಲ. ಅಥವಾ ಮಕ್ಳು ಏನ್ ಮಾಡಿದ್ರೆ ಮನೆಗೆ ದಿನ ಗಲಾಟೆ ಜಗಳ ಆಗ್ತಾ ಇರೋದ್ರಿಂದ ಅದರ ಭಯದಿಂದ ಅವ್ರು ಓದಲಿಕ್ಕೆ ಬರಲಿಕ್ಕೆ ಕೊಡುವಂತಹ ಒಂದು ಕಾನ್ಸಂಟ್ರೇಟನ್ನೇ ಅವ್ರಿಗೆ ಕಡಿಮೆ ಆಗೋಗ್ತಿದೆ. ಸೊ ಅದ್ರ ಕಡೆ ಅವ್ರ ಗಮನನೇ ಹೋಗುವಂಥದ್ದಿಲ್ಲ. ಈ ಎಲ್ಲ ಒಂದು ಕಾರಣಗಳಿಂದಾಗಿ ಏನಾಗ್ತಿದೆ ಅಂದ್ರೆ ಮಕ್ಕಳ ಒಂದು ಕಲಿಕೆಯಲ್ಲಿ ಕೂಡ
ನಾವು ಇಲ್ಲದೆ ಇರೋದನ್ನ ನಾವು ಕಾಣ್ಬೋದು. ಅಥವಾ ಮಕ್ಕಳು ಡೈಲಿ ಶಾಲೆಗೆ ಹೋಗ್ತಾ ಇರ್ತಾರೆ, ಶಾಲೆಗೆ ಹೋದಾಗ ಅವರಿಗೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ. ಸೊ ಹಾಗೆ ಇದ್ದಾಗ ಶಾಲೆಯಲ್ಲಿ ಕುತ್ಕೊಂಡು ಕೂಡ ರಾತ್ರಿ ನಡೆದಂತಹ ಗಲಾಟೆ ಜಗಳಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಅಥವಾ ಈ ಒಂದು ಟೈಮಲ್ಲಿ ನನ್ನ ತಂದೆ ಬಂದು ನನ್ನ ಅಮ್ಮನಿಗೆ ಬೈತಾ ಇರ್ಬೋದಾ, ಹೊಡಿತಾ ಇರ್ಬೋದಾ, ತೊಂದರೆ ಮಾಡ್ತಾ ಇರ್ಬೋದಾ, ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅವರು ಶಾಲೆಯಲ್ಲೂ ಕೂಡ ಸರಿಯಾಗಿ ಪಾಠ ಕೇಳೋದಿಲ್ಲ, ಮನೆಗೆ ಬಂದು ಹೋಗಿ ಓದಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವು ಮಕ್ಕಳಿಗೆ ಏನಾಗ್ತಿದೆ, ಕೆಲವೊಮ್ಮೆ ಮಕ್ಕಳು ತುಂಬಾ ಮಂಕಾಗಿ ಕುತ್ಕೊಂಡಿರ್ತಾರೆ. ಶಾಲೆಯಲ್ಲಿ, ಆಟದಲ್ಲಿ, ಪಾಠದಲ್ಲಿ ಎಲ್ಲದಲ್ಲೂ ಕೂಡ ಹಿಂದೆ ಹೋಗ್ಬಿಡ್ತಾರೆ. ಯಾರೊಂದಿಗೂ ಸೇರೋದಿಲ್ಲ, ಒಬ್ಬಂಟಿಯಾಗಿ ಇರಲಿಕ್ಕೆ ಶುರು ಮಾಡ್ತಾರೆ. ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ, ತೂಕ ಕಡಿಮೆ ಆಗುವಂಥದ್ದು, ಓದಿನಲ್ಲಿ ತುಂಬಾ ಹಿಂದೆ ಕೊಡುವಂಥದ್ದು, ಆಗಾಗ ಅಳುವುದು, ಮತ್ತೆ ಮನೆ ಬಿಟ್ಟು ಹೋಗ್ತಿರುವಂಥದ್ದು, ಈ ರೀತಿಯಾದಂತಹ ಒಂದು ವರ್ತನಾ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತೀವಿ. ಅಥವಾ ಕೆಲವೊಂದ್ಸಲ ಶಾಲೆಯಲ್ಲಿ ಹೇಳ್ತಾರೆ ಪಿಕ್ನಿಕ್ ಇದೆ, ಸೊ ಎಲ್ಲರನ್ನ ಕರ್ಕೊಂಡು ಹೋಗ್ತಿರುತ್ತೆ. ಸಾಮಾನ್ಯವಾಗಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇತ್ತೀಚಿನ ಇದರಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಉಚಿತವಾಗಿ ಅವರಿಗೆ ಪಿಕ್ನಿಕ್ ಎಲ್ಲ ಕರ್ಕೊಂಡು ಹೋಗ್ತದೆ ಅಂತ ಕೆಲವೊಂದು ಸ್ಕೀಮ್ಗಳೆಲ್ಲ ಉಂಟು. ಸೊ ಅದರಲ್ಲಿ ಕೆಲವೊಂದು ಕರ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಕೂಡ ಕೆಲವೊಂದ್ಸಲ ಮಕ್ಕಳುಗಳು ಹೋಗದೇ ಇರೋದನ್ನ ಕೂಡ ನಾವು ನೋಡ್ತೀವಿ. ಅಂದ್ರೆ ಫ್ರೀ ಆಗಿದ್ದು ಕೂಡ ಅವರು ಹೋಗೋದಿಲ್ಲ. ಅಥವಾ ಶಾಲೆಯಲ್ಲಿ ಏನಾದರೂ ಒಂದು ಪೇರೆಂಟ್ಸ್ ಮೀಟಿಂಗ್ ಇರ್ತದೆ, ಆ ಟೈಮಲ್ಲಿ ತಂದೆ ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಮಕ್ಕಳಿಗೆ ಹೆದರಿಕೆ ಜಾಸ್ತಿ ಸಿಗುತ್ತೆ, ಭಯ ಜಾಸ್ತಿ ಸಿಗುತ್ತೆ. ಒಂದು ವೇಳೆ ನನ್ನ ತಂದೆ ಏನಾದರೂ ಬಂದ್ಬಿಟ್ರೆ ಅವರ ಶಾಲೆಯಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಇದರಿಂದ ನನಗೆ ಯಾವ ರೀತಿ ಸಮಸ್ಯೆ ಆಗ್ತದೆ, ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ನನ್ನ ತಂದೆ ಈ ರೀತಿ ಅಂತ. ಸೊ ಅದನ್ನ ನಾವು ಅಲ್ಲಿ ಕಾಣಿಸ್ತೇವೆ. ಮತ್ತೆ ಶಾಲೆಗೆ ತುಂಬಾ ತಪ್ಪಿಸೋದು, ಆಗ್ಲೇ ಹೇಳಿದೆ ಶಾಲೆಗೆ ಅವರು ಸರಿ ಹೋಗೋದಿಲ್ಲ, ತುಂಬಾ ಗೈರು ಹಾಜರಾಗ್ತಾ ಇರ್ತಾರೆ. ಅಥವಾ ಈಗ ಒಂದು ರಜಾ ದಿನ ಬಂತು, ಈಗ ವಾರದಲ್ಲಿ ಒಂದು 5-6 ದಿನ ಶಾಲೆಗೆ ಹೋಗಿರ್ತಾರೆ. ಇನ್ನು ಶನಿವಾರ ಮಧ್ಯಾಹ್ನ ನಂತರ ಭಾನುವಾರ ರಜಾ ಟೈಮ್ ಬಂದಾಗ ಮಕ್ಕಳಿಗೆ ಭಯ ಆಗ್ತದೆ, ಅಯ್ಯೋ ಈ ದಿನ ಮನೇಲಿ ಇರ್ಬೇಕಲ್ವಾ ಅಂತ. ಅಥವಾ ಅವ್ರ ಬರ್ತ್ಡೇ ಟೈಮಲ್ಲಿ ಕೂಡ ಕೆಲವೊಂದ್ಸಲ ಭಯ ಪಡ್ಕೊಳ್ತಾರೆ, ಅಯ್ಯೋ ನನ್ನ ಹುಟ್ಟಿದ ದಿನ ಈ ಥರ ಅಂದ್ರೆ ಹುಟ್ಟಿದ ದಿನ ಬರೋ ಟೈಮಲ್ಲಿ ಆ ದಿನ ತಂದೆ ಏನು ಮಾಡ್ತಾರೆ, ನನಗೆ ಬೇಕಾಗಿರುವಂಥ ಬಟ್ಟೆಗಳನ್ನ ಕೊಡಿಸ್ತಾನ ಅಥವಾ ನನಗೆ ಬೇಕಾಗಿರುವಂಥ ಸಿಹಿ ತಿಂಡಿಗಳನ್ನ ಕೊಡಿಸ್ತಾರ. ಸೊ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಹಾಗೆ ಮಂಕಾಗಿರುವಂಥದ್ದನ್ನ ನಾವು ಜಾಸ್ತಿ ಮಧ್ಯವರ್ತಿ ಕುಟುಂಬದಲ್ಲಿ ನಾವು ನೋಡ್ತೇವೆ. ಈ ರೀತಿಯಾಗಿ ಮಕ್ಕಳಲ್ಲಿ ದೈಹಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಮತ್ತು ವರ್ತನೆ ರೀತಿಯಲ್ಲಿ ಸಮಸ್ಯೆಗಳನ್ನು ನಾವು ಕಾಣಿಸ್ತೇವೆ. ಮತ್ತೆ ಆಗ್ಲೇ ಹೇಳಿದ್ರೆ ಮಕ್ಕಳು ಮಂಕಾಗಿರ್ತಾರೆ ಅಂತ, ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂದ್ರೆ ಅವರಲ್ಲಿ ಆತ್ಮಹತ್ಯೆ ಆಲೋಚನೆ ಕೂಡ ಬರುವಂತಹ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಖಿನ್ನತೆ ಸಮಸ್ಯೆ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳಲ್ಲಿ ಕೂಡ ಭಾವನಾತ್ಮಕವಾಗಿ ತೊಂದರೆಯಾದಾಗ ಖಿನ್ನತೆ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗೆ ಆತಂಕ, ಭಯ ಅನ್ನುವಂತಹ ಒಂದು ಕಾಯಿಲೆ ಕೂಡ ಬರುವಂತಹ ಸಾಧ್ಯತೆ ಉಂಟು. ಅಂದ್ರೆ ಕೆಲವು ಮಕ್ಕಳಿಗೆ ಕ್ರಿಮಿ ಕೀಟಗಳನ್ನ ಕಂಡ್ರೆ ತುಂಬಾ ಭಯ ಪಡುವಂಥದ್ದು, ಒಬ್ಬರೇ ಇರೋದಕ್ಕೆ ತುಂಬಾ ಹೆದರಿಕೆ ಪಡುವಂಥದ್ದು, ಅಥವಾ ಶಾಲೆಯಲ್ಲಿ ಟೀಚರ್ ಮಾತುಕತೆಗೆ ಮಾತಾಡಲಿಕ್ಕೆ ಭಯ ಪಡುವಂಥದ್ದು, ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಭಯ ಪಡುವಂಥದ್ದು, ಆಕ್ಸಿಡೆಂಟ್ ನೋಡ್ರೆ ಭಯ ಪಡೋದು, ಯಾರಾದ್ರೂ ಸತ್ತು ಹೋದ್ರೆ, ಡೆತ್ ಆದ್ರೆ ಅದನ್ನ ನೋಡ್ಲಿಕ್ಕೆ ಭಯ ಪಡೋದು, ಸಣ್ಣ ಸಣ್ಣ ವಿಷಯಗಳಿಗೂ ಭಯ ಪಡೋದನ್ನ ನಾವು ಕಾಣುತ್ತೇವೆ. ಅಥವಾ ಪರೀಕ್ಷಾ ಭಯ, ಅಂದ್ರೆ ಎಕ್ಸಾಮ್ ಹಾಲ್ಗೆ ಹೋದಾಗ ಅವರಿಗೆ ತಲೆನೋವು ಬಂದಾಗ ಆಗೋದು, ವಾಂತಿ ಬಂದಾಗ ಆಗೋದು, ಜ್ವರ ಬರುವುದು, ಸುಸ್ತಾಗೋದು, ಅಥವಾ ಎಕ್ಸಾಮ್ ಹಾಲ್ಗೆ ಹೋಗಿ ಕೂತ್ಕೊಂಡಾಗ ಎಲ್ಲ ಮರೆತು ಹೋಗುವುದು. ಸೊ ಈ ರೀತಿಯ ಒಂದು ಆತಂಕ ಮತ್ತು ಭಯದ ಸಮಸ್ಯೆಗಳನ್ನು ಕೂಡ ನಾವು ಮಧ್ಯವರ್ತಿ ಕುಟುಂಬದಲ್ಲಿ ನಾವು ನೋಡ್ತೇವೆ. ಮತ್ತೆ ನಿದ್ರಾ ಸಮಸ್ಯೆಗಳು ಅಂತ ಹೇಳಿದ್ರು. ಆಗ್ಲೇ ಹೇಳಿದಾಗೆ ನಿದ್ದೆಯಲ್ಲಿ ಬೆಚ್ಚಿ ಬೀಳುವಂಥದ್ದು, ನಿದ್ದೆಯಲ್ಲಿ ಮಾತಾಡುವಂಥದ್ದು, ನಿದ್ದೆಯಲ್ಲಿ ತಿರುಗಾಡುವಂಥದ್ದು, ಅಥವಾ ನಿದ್ದೆಯಲ್ಲಿ ಕಾಲು ಬಡಿಯೋದು, ಹಲ್ಲು ಕಡಿಯುವಂಥದ್ದು, ಈ ರೀತಿಯ ಸಮಸ್ಯೆಗಳನ್ನ ನಾವು ಕಾಣ್ತೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಒಂದು ಆಲ್ಕೋಹಾಲಿಕ್ಕಿಂದ ಮಕ್ಕಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಮಾನ್ಯವಾದಂತ ನಾವುಗಳು ಏನ್ ಮಾಡಬೇಕು, ನಿಮ್ಗೆ ಆಲ್ರೆಡಿ ನನಗೆ ಮಕ್ಕಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂತ ಕೇಳಿದೆ. ಸೊ ಇದಕ್ಕೆ ಪೋಷಕರಾಗಿ ನೀವು ಏನ್ ಮಾಡಬೇಕು, ನೀವು ಆಲ್ಕೋಹಾಲ್ ತಗೊಳ್ತಾ ಇದ್ರೆ ನೀವು ಮಾಡ್ಬೇಕಾಗುತ್ತೆ ಹೇಳಿ, ಅದ್ರ ಬಗ್ಗೆ ನನಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಈಗ ನೀವು ಆಲ್ಕೋಹಾಲ್ ತಗೊಳ್ತಾ ಇದ್ದೀರಾ ಅಥವಾ ನೀವು ಈಗ ಮದ್ಯವ್ಯಸನ ಮಾಡ್ತಾ ಇದ್ದೀರಾ, ಸೊ ಇದರಿಂದ ನಿಮ್ಮ ಮಕ್ಕಳಿಗೆ ಸಮಸ್ಯೆಗಳಾಗ್ತದೆ. ಅದು ನಿಮಗೆ ಗೊತ್ತಾದ ನಂತರ ದಯವಿಟ್ಟು ನೀವು ಅದನ್ನ ಅವರಿಂದ ಮುಚ್ಚಿಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಉಂಟು ಅದನ್ನ ನೇರವಾಗಿ ಹೇಳಿ, ಮಕ್ಕಳ ಹತ್ರ ಹೋಗಿ ಹೇಳ್ಬೇಕು. ಪ್ರಾಮಾಣಿಕವಾಗಿ ಅವ್ರ ಹತ್ರ ಹೋಗಿ ಹೇಳಿ, ನಾನು ಈ ತರ ಕುಡಿದು ಗಲಾಟೆ ಮಾಡಿದೆ, ಜಗಳ ಮಾಡಿದೆ, ಇದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ, ನಿನ್ನ ಮನಸ್ಸಿಗೆ ಏನಾಯ್ತು ಅಂತ ಅವ್ರ ಹತ್ರ ಕೇಳಿ. ಮತ್ತೆ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋದನ್ನ ಅವ್ರಿಗೆ ಫಸ್ಟು ಹೇಳ್ಕೊಳ್ಳಿ. ನೀವು ಹೇಳಿದಾಗ ಮಕ್ಕಳು ಸ್ವಲ್ಪ ಆತಂಕದಿಂದ, ಭಯದಿಂದ ಸ್ವಲ್ಪ ಹೊರಗೆ ಬರ್ತಾರೆ. ಹಾಗೆ ಇನ್ನೊಂದು ಏನಂದ್ರೆ, ಈಗ ನೀವು ಕುಡಿದು ಜಗಳ ಆಡ್ತಾ ಇರ್ತೀರ, ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ತಿರ್ತೀರ. ಸಾಮಾನ್ಯವಾಗಿ ಈಗ ಗಂಡ ಕುಡಿದು ಜಗಳ ಆಡ್ತಿರ್ತಾನೆ, ತಾಯಿಯಾದವಳು ಏನ್ ಮಾಡ್ತಿದೆ ಅಂದ್ರೆ ಮಗುವನ್ನ ಮಧ್ಯಕ್ಕೆ ಹೇಳ್ತಾರೆ, ಇದರಲ್ಲಿ ನಂದು ಸರಿನಾ ಅವ್ರು ಸರಿನಾ, ನಾನ್ ಮಾಡಿದ್ರು ಸರಿನಾ ಅವ್ರು ಮಾಡಿದ್ರು ಸರಿನಾ, ಈ ರೀತಿ ಮಕ್ಕಳ ಒಪಿನಿಯನ್ಗಳನ್ನ ಅಂದ್ರೆ ಅವರ ಅಭಿಪ್ರಾಯಗಳನ್ನ ಕೇಳಿ ಶುರು ಮಾಡ್ತಾರೆ. ಇಲ್ಲಿ ನಾನು ಮಾಡಿದ್ರು ಸರಿನಾ ಅವ್ರು ಮಾಡಿದ್ರು ಸರಿನಾ. ಒಂದು ವೇಳೆ ಏನಾದ್ರು ಮಗು ಏನಾದ್ರು ಅಮ್ಮನ ಪರವಾಗಿ ಹೇಳಿದ್ವು ಅಂತ ಅನ್ಕೊಳ್ಳಿ, ಅಪ್ಪ ಅಲ್ಲಿಗೆ ಸಿಟ್ಟಾಗ್ತಾನೆ, ಓ ಅವ್ನು ನನ್ನ ಮಗ ಅಲ್ಲ, ಇದು ಅವನ ಮಗ,
ಅವ್ನು ನಾನು ಬೇಡ ಅವಳು ಬೇಕು, ಸೊ ಅದು ಅವ್ರ ಪರ. ಸೊ ಈ ರೀತಿ ಥಾಟ್ಸ್ ಬರುತ್ತೆ. ಇದು ಹೀಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಆ ತಂದೆಯಾದವನು ಮಗುವನ್ನು ಸ್ವಲ್ಪ ದೂರ ಇಡ್ಲಿಕ್ಕೆ ಶುರು ಮಾಡ್ತಾನೆ, ಅಥವಾ ಮಗುವೇ ತಂದೆಯಿಂದ ದೂರ ಹಾಕ್ಬೋದು. ಸೊ ಈ ರೀತಿ ಸಮಸ್ಯೆಗಳು ಕೂಡ ಶುರುವಾಗ್ತದೆ. ಹಾಗಾಗಿ ನಿಮ್ಮ ಇಬ್ಬರ ಜಗಳದಲ್ಲಿ ಮಕ್ಕಳನ್ನ ಮೊದಲಿಗೆ ತರಲಿಕ್ಕೆ ಹೋಗ್ಬೇಡಿ ಮತ್ತು ಅವರ ಅಭಿಪ್ರಾಯಗಳನ್ನ ನೀವು ಕೇಳಲಿಕ್ಕೆ ಹೋಗ್ಬೇಡಿ. ಮತ್ತೆ ಆಗ್ಲೇ ಹೇಳಿದಾಗೆ ಮಕ್ಕಳು ನಿಮ್ಮ ಪರ ಅವರ ಪರ ಅಂತ ಬರೋದು ಬೇಡ. ಸೊ ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಬೇಕು. ಹಾಗಾಗಿ ನೀವು ಮಕ್ಕಳು ನಿಮ್ಮ ಪರ ಮಾತಾಡಲಿ ಅವರ ಪರ ಮಾತಾಡಲಿ ಅಂತ ನಿಮ್ಮ ವಾದಕ್ಕೆ ಮಕ್ಕಳನ್ನ ಮಧ್ಯಕ್ಕೆ ತರಬೇಡಿ. ಹಾಗೆ ಇನ್ನೊಂದೇನಂದ್ರೆ ಮಕ್ಕಳ ಮೇಲೆ ಜವಾಬ್ದಾರಿಗಳನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಕು. ಮಕ್ಕಳು ನೀವಿಲ್ಲದೆ ಇದ್ದಾಗ ನಿಮ್ಮ ಅನುಪಸ್ಥಿತಿಯಲ್ಲಿ ಅವರು ಆ ಕೆಲಸಗಳನ್ನ ಮಾಡ್ಬೋದೇ ವಿನಃ ಏನಾಗ್ತದೆ ಅಂದಾಗ ತಾವೇನೇ ಇರ್ಬೋದು, ಮಗಳು ನನಗೆ ಸುಸ್ತಾಗ್ತದೆ, ಇವತ್ತು ನೀನೇ ಅಡುಗೆ ಮಾಡ್ಬಿಡು, ಇವತ್ತು ನೀನೇ ಈ ಕೆಲಸ ಮಾಡ್ಬಿಡು, ಅವ್ರು ನೀರು ಬೇಕಿದ್ದಾರೆ ನೀನೇ ನೀರು ತುಂಬಿಸ್ಬಿಡು ಹಾಗೆ ಹೇಳ್ತಾರೆ. ಅದು ಹೋಗ್ತಾ ಹೋಗ್ತಾ ಮಕ್ಕಳ ಮೇಲೆ ಅವರೇ ಅಂದ್ರೆ ತಂದೆ ತಾಯಿಯವರು ಮನೇಲಿ ಏನು ಮುಂದೆ ಏನೋ ಸ್ವಲ್ಪ ಅನಾರೋಗ್ಯವಾಗಿತ್ತು, ಹುಷಾರಿಲ್ಲ, ಮನೇಲಿ ಕೂರ್ತಾನೆ. ಬಟ್ ಆಲ್ಸೋ ಅವನಿಗೆ ಈಗ ಆಲ್ಕೋಹಾಲ್ ಬಿಡ್ಲಿಕ್ಕೆ ಆಗೋದಿಲ್ಲ ಅಥವಾ ಬೀಡಿ ಸಿಗರೇಟ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಆತ ಏನ್ ಮಾಡ್ತಂದ್ರೆ ಹೋಗಿ ಇವತ್ತು ನನಗೆ ಆಲ್ಕೋಹಾಲ್ ತಂದ್ಕೊಡು ಅಥವಾ ನನಗೆ ಒಂದು ಬೀಡಿ ತಂದ್ಕೊಡು, ಒಂದು ಪ್ಯಾಕ್ ಸಿಗರೇಟ್ ತಂದ್ಕೊಡು, ಈ ತರ ಮಕ್ಕಳನ್ನೇ ಕಳ್ಸೋದು. ಮಕ್ಕಳು ಏನ್ ಮಾಡ್ತಾರೆ, ತಂದೆ ತಾಯಿಗಳು ಹೇಳಿದಲ್ವಾ ಅವರೇ ಹೋಗ್ತಾರೆ. ಇದು ಹೋಗ್ತಾ 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 ಅವರ ಮೇಲೆ ಸಮಸ್ಯೆಗಳು ಬರ್ತಿದೆ, ಅವರಿಗೆ ಅದು ದುಷ್ಪರಿಣಾಮಗಳನ್ನ ಉಂಟು ಮಾಡ್ತದೆ. ಸೊ ಹಾಗಾಗಿ ನಿಮ್ಮ ಕೆಲಸಗಳನ್ನ ಅವರ ಕೈಲಿ ಮಾಡಲಿಕ್ಕೆ ಹೋಗ್ಬೇಡಿ. ಅಥವಾ ಮಕ್ಕಳನ್ನ ಪದೇ ಪದೇ ಅಂಗಡಿ ಕಳ್ಸೋದು, ಅದನ್ನ ತಗೊಂಡ್ ಬಾ ಇದನ್ನ ತಗೊಂಡ್ ಬಾ. ಅಥವಾ ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳನ್ನ ಕೆಲಸ ಕಳ್ಸೋದು ಉಂಟು. ಈಗ ಕೆಲವೊಂದು ಕಡೆ ಕೆಲವೊಂದು ಕಡೆ ಮಕ್ಕಳೇ ಸ್ವಾಯಿಚ್ಛೆಯಿಂದ ಈ ಬೇಸಿಗೆ ರಜೆಯಲ್ಲಿ ಹಾಲಿಡೇಸ್ ಅಲ್ಲಿ ಏನ್ ಮಾಡ್ತಾರೆ, ಸಮ್ಮರ್ ಹಾಲಿಡೇಸ್ ಅಂದ್ರೆ ಅವರೇ ಕೆಲಸಕ್ಕೆ ಹೋಗೋದು ಉಂಟು. ಇನ್ನು ಕೆಲವು ಕಡೆ ಏನಾಗುಂಟು ಅಂದ್ರೆ ಈ ತರ ಒಂದು ಮಧ್ಯವರ್ತಿನ ಕುಟುಂಬದಲ್ಲಿರುವಂತಹ ಮಕ್ಕಳನ್ನ ಪೇರೆಂಟ್ಸೇ ಕಳಿಸ್ತಾರೆ. ಈಗ ಹೇಗೆ ನಿಮಗೆ ರಜೆ ಅಲ್ವಾ, 1 ತಿಂಗಳು 2 ತಿಂಗಳು ರಜೆ ಇದೆ, ನೀನು ಕೆಲಸಕ್ಕೆ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡು. ಅವರು ಒಂದು ವೇಳೆ ಏನಾದ್ರು ಹೋಗಿ 1-2 ತಿಂಗಳು ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಸಂಪಾದನೆ ಬಿಟ್ರೆ ಮತ್ತೆ ಅವ್ರನ್ನ ಸ್ಕೂಲಿಗೆ ಹೋಗ್ಲಿಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಓದ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹನೇ ಮಾಡೋದಿಲ್ಲ. ಅದಷ್ಟು ಕೆಲಸಕ್ಕೆ ಹೋಗ್ಲಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಹೋಗಿ ಕೆಲಸಕ್ಕೆ ಕಳಿಸೋದು. ಸೊ ಈ ರೀತಿ ಮಾಡ್ತಾ ಇದ್ದಾಗ ಅವರ ಒಂದು ಸುಂದರ ಬಾಲ್ಯವನ್ನ ನಾವೇ ಹಾಳು ಮಾಡ್ತೇವೆ, ನಾವೇ ಕಿತ್ಕೊಂಡಾಗೆ ಆಗ್ತೇವೆ. ಮತ್ತೆ ಇನ್ನು ಕೆಲವೊಂದ್ ಕಡೆ ಪೋಷಕರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ನೀವು ಮನೆಯಲ್ಲಿ ಈಗ ಮಧ್ಯವರ್ತಿಯಿಂದ ಜಗಳ ಆಗ್ತಾ ಉಂಟು, ಒಡ್ಡಾಟ ಆಗ್ತಾ ಉಂಟು ಅಂದಾಗ ಎಷ್ಟೋ ಸಲ ಏನ್ ಮಾಡ್ತಂದ್ರೆ ಮಕ್ಕಳನ್ನ ಅಲ್ಲಿಂದ ದೂರ ಇಡಲಿಕ್ಕೆ ಟ್ರೈ ಮಾಡೋದು ಅಥವಾ ಮಕ್ಕಳನ್ನ ಬೇರೆ ಕಡೆಗೆ ಕಳಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಅಥವಾ ಕೆಲವೊಂದ್ಸಲ ಆ ಜಗಳವನ್ನ ನೋಡ್ತಾ ಇದ್ದಾಗ ಮಕ್ಕಳೇ ತುಂಬಾ ಡಲ್ ಆಗ್ಬಿಡ್ತಾರೆ, ಅಂದ್ರೆ ಹೆದರಿಕೆಯಲ್ಲಿ ಭಯದಿಂದ ಅವರೇ ಮೌನಿಗಳಾಗ್ಬಿಡ್ತಾರೆ. ಸ್ವಲ್ಪ ದಿನ ನೆಂಟು ಮಂದಿ ಬಿಡೋದ್ರಿಂದ ಮಕ್ಕಳು ಸರಿಯಾಗೋದಿಲ್ಲ, ಅಂದ್ರೆ ಅಷ್ಟು ಸುಲಭವಾಗಿ ಮಕ್ಕಳು ಯಾವುದನ್ನ ಮರೆಯೋದಿಲ್ಲ. ಹಾಗಾಗಿ ನೀವು ಆ ರೀತಿ ಕಳಿಸ್ಲಿಕ್ಕಿಂತ ಅವ್ರನ್ನ ಬೇರೆ ಕಡೆ ಕಳಿಸ್ಲಿಕ್ಕಿಂತ ಬೇರೆ ಕಡೆ ಮನಸ್ಲಿಕ್ಕಿಂತ ಮಕ್ಕಳಿಗೆ ಏನ್ ಸಮಸ್ಯೆಗಳಾಯ್ತು ನನ್ನ ಬಂದಿಗೆ ನಿಮ್ಗೆ ಫಸ್ಟ್ ಪಾಯಿಂಟ್ ನಿಮ್ಗೆ ಹೇಳಿದ್ರು, ನಿಮ್ಗೆ ಏನೇ ಸಮಸ್ಯೆಗಳಾಗಿದ್ದು ನೀವು ಮಾಡ್ಬೇಕಾಗ್ತದೆ. ಅಂದ್ರೆ ಅಷ್ಟು ಸುಲಭವಾಗಿ ಮಕ್ಕಳು ಯಾವುದನ್ನ ಮರೆಯೋದಿಲ್ಲ. ಮಕ್ಕಳಿಗೆ ಸ್ವಲ್ಪ ತಿಳಿ ಹೇಳೋ ರೀತಿ ಇರಬೇಕು, ನಮ್ಗೆ ಈ ತರ ಸಮಸ್ಯೆ ಇದೆ, ಈ ತರ ತೊಂದರೆ ಆಗ್ತಿದೆ, ಅದಕ್ಕೆ ಆ ರೀತಿ ಮಾಡಿದೆ, ಬೇಕು ಅಂತ ಮಾಡಲಿಲ್ಲ, ಈ ರೀತಿ ಸ್ವಲ್ಪ ಹೇಳಿದಾಗ ಮಕ್ಕಳು ಸ್ವಲ್ಪ ನೀವು ಹೇಳೋದನ್ನು ಕೇಳಿದ್ರೆ ಅವರ ಆತಂಕ ಭಯವೂ ಕೂಡ ಕಡಿಮೆ ಆಗಬಹುದು. ಹಾಗೆ ಮಕ್ಕಳನ್ನ ಆದಷ್ಟು ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ಪ್ರೋತ್ಸಾಹ ಮಾಡಿ. ಅಂದ್ರೆ ಇವಾಗ ನಿಮಗೆ ಗೊತ್ತಿರುವಾಗ ಶಾಲೆಯಲ್ಲಿ ಸ್ಪೋರ್ಟ್ಸ್ ಇದೆ, ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಅದರಲ್ಲಿ ಡ್ಯಾನ್ಸಿಂಗು, ಸಿಂಗಿಂಗು ಅಥವಾ ಸ್ಕೌಟ್ ಗೈಡ್, NCC, NSS ಈ ತರ ಒಂದು ಇದರಲ್ಲಿ ಅವರು ಭಾಗಿಯಾದಾಗ ಮಕ್ಕಳು ಏನಾಗ್ತಂದ್ರೆ ಮನೇಲಿ ಏನೇ ಜಗಳ ಆಗಲಿ ಗಲಾಟೆ ಆಗಲಿ ಅದೆಲ್ಲವನ್ನ ಮರೆತು ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅವರಿಗೆ ಹೊಸ ಹೊಸ ಫ್ರೆಂಡ್ಸ್ಗಳಾಗ್ಬೋದು ಅಥವಾ ಅಲ್ಲಿ ಅವರು ತುಂಬಾ ಇನ್ವಾಲ್ವ್ ಆದಾಗ ಈಗಿನ ಮನೆ ಪರಿಸ್ಥಿತಿಗಳನ್ನ ಮರೆತು ಅವರು ಸ್ವಲ್ಪ ಖುಷಿಯಾಗಿರ್ಬೋದು. ಸೊ ಈ ತರ ಒಂದು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನ ಕೊಡಿ. ಹಾಗೆ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಅವರ ಫ್ರೆಂಡ್ಸ್ ಎಲ್ಲ ಮನೆಗೆ ಕರ್ಕೊಂಡು ಬರಬೇಕು, ಬಟ್ ಮನೆಯಲ್ಲಿ ಈ ತರ ವಾತಾವರಣ ಇರೋದ್ರಿಂದ ಅವರು ಕರ್ಕೊಂಡು ಬರಲ್ಲ, ಅದು ಒಂದು ಭಯ ಹೆದರಿಕೆ ಅವರಿಗೆ. ಸೊ ಅವರಿಗೆ ಪೋಷಕರು ಏನ್ ಮಾಡ್ಬೇಕು ಅಂದ್ರೆ ಅವರ ಸ್ನೇಹಿತರನ್ನ ಕರ್ಕೊಂಡು ಬಾ ಮನೆಗೆ, ಪರವಾಗಿಲ್ಲ ಅಂತ ಹೇಳೋದು, ಮತ್ತೆ ಅವ್ರನ್ನ ಮನೆಗೆ ಕರ್ಕೊಂಡು ಬಂದಂತೆ ಅವರಿಷ್ಟಕ್ಕೆ ಒಂದು ಆಟ ಆಡ್ಲಿಕ್ಕೆ ಬಿಡುವಂಥದ್ದು. ಸೊ ಈ ರೀತಿ ಮಾಡಿದಾಗ ಮನೆಯ ವಾತಾವರಣ ಕೂಡ ಸ್ವಲ್ಪ ತಿಳಿ ಆಗ್ತದೆ. ಮೊದಲೇ ದಿನಾಲು ಗಲಾಟೆ ಜಗಳ ಆಯ್ತಿಂದ ಆ ಮನೆಯ ವಾತಾವರಣನೇ ಹಾಳಾಗಿರ್ತದೆ. ಅದೇ ಆ ಮಕ್ಕಳು ಬಂದು ಒಟ್ಟಿಗೆ ಆಟ ಆಡ್ತಾ ಇದ್ದಾಗ ಮನೆಯ ವಾತಾವರಣ ಕೂಡ ಸ್ವಲ್ಪ ಕೂಲ್ ಆಗಿ ಇರ್ತದೆ. ಒಂದು ವೇಳೆ ಆ ಸಮಯದಲ್ಲಿ ಹೆಣ್ಮಕ್ಳು ತಂದೆ ಮತ್ತೆ ಕುಡಿದು ಬಂದು ಇವಾಗ ಏನು ರಾಧ ಅಂತ ಆಗುತ್ತೆ, ಜಗಳ ಆಗುತ್ತೆ ಅನ್ನೋದ ತಾಯಿಯಾದವರು ಅಥವಾ ಅವನ ಯಾರು ಅಲ್ಲಿ ಆರೈಕೆ ಮಾಡ್ತಿದ್ರು ಅವರು ಮಗುವನ್ನ ಸ್ವಲ್ಪ ನಿಧಾನ ಮತ್ತು ಬೇರೆ ಕಡೆ ಕಳಿಸುವಂಥದ್ದು, ನೀವು ಅಲ್ಲಿ ಬಗ್ಗೆ ಆಟ ಆಡ್ಕೊಳ್ಳಿ, ಈ ತರ ಉಪಾಯದಿಂದ ಅಲ್ಲಿ ಕಳಿಸುವಂಥದ್ದು. ಸೊ ಈ ರೀತಿ ನೀವು ಮಾಡಬೇಕಾಗ್ತದೆ.
ಹಾಗೆ ಇನ್ನು ಕುಟುಂಬದವರಿಗೆ ಏನ್ ಹೇಳ್ತೀನಿ ಅಂದ್ರೆ, ಈಗ ಖಾಲಿ ತಂದೆ ಕುಡಿತಾ ಇದ್ದು ಮಧ್ಯವರ್ತಿಗಳ ಪೋಷಕರಲ್ಲಿ ಮಗುವಿಗೆ ಮಾತ್ರ ಸಮಸ್ಯೆಗಳಾಗುತ್ತಿಲ್ಲ, ಕುಟುಂಬದ ಎಲ್ಲರಿಗೂ ಕೂಡ ಸಮಸ್ಯೆಗಳಾಗ್ತದೆ ಅಲ್ವಾ, ಎಲ್ಲರಿಗೂ ತೊಂದರೆಗಳಾಗ್ತದೆ. ಮನೇಲಿ ಇರುವಂತಹ ಅಪ್ಪನಿಗೂ ಸಮಸ್ಯೆ ಆಗ್ತದೆ, ಅಜ್ಜನಿಗೂ ಸಮಸ್ಯೆ ಆಗ್ತದೆ, ಅಜ್ಜಿಗೂ ಸಮಸ್ಯೆ ಆಗ್ತದೆ, ಅಥವಾ ಅದೇ ಮನೇಲಿ ಇರುವಂತಹ ಅತ್ತೆ ಮಾವಂದರಿದ್ರೆ ಅವರಿಗೂ ಸಮಸ್ಯೆಗಳಾಗ್ತದೆ, ಎಲ್ಲರಿಗೂ ಸಮಸ್ಯೆಗಳಾಗ್ತದೆ. ಸೊ ಹಾಗಾಗಿ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ಅವ್ರಿಗೆ ಬೇರೆಯವರೊಟ್ಟಿಗೆ, ಅವರ ಪಕ್ಕದ ಮನೆಯವರೊಟ್ಟಿಗೋ ಅಥವಾ ಸಂಬಂಧಿಕರೊಟ್ಟಿಗೋ ಅಥವಾ ಸ್ನೇಹಿತರೊಟ್ಟಿಗೋ ಹೇಳ್ಕೊಳ್ಳಿಕ್ಕೆ ಅವರಿಗೆ ಮುಷ್ಕರ ಆಗ್ತಾ ಇರ್ತದೆ. ಒಂದು ವೇಳೆ ಹೇಳ್ಕೊಂಡ್ರೆ ನಮ್ಮನ್ನ ಬೇರೆ ತರ ಟ್ರೀಟ್ ಮಾಡ್ಬೋದು, ನಮ್ಗೆ ಅವ್ರಿಗೆ ಸ್ಪಂದಿಸದೇ ಇರ್ಬೋದು, ನಮ್ಗೆ ಅವ್ರಿಗೆ ಸಹಾಯ ಮಾಡದೇ ಇರ್ಬೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮನೆಯ ಸದಸ್ಯರಿಗೆ ಹೇಳುವುದು ಅಂದ್ರೆ, ನೀವು ಈ ತರ ಸಮಸ್ಯೆಯಿಂದ ಏನಾದ್ರು ಬಳಲ್ತಾ ಇದ್ರೆ, ನಿಮ್ಮಂತೆ ಇರುವಂತಹ ಒಂದು ಕುಟುಂಬದವ್ರಿಗೆ ಇರ್ತಾರೆ, ಬೇರೆ ಮನೆಯಲ್ಲೂ ಕೂಡ ಇದೇ ರೀತಿ ಮಧ್ಯವರ್ತಿಯಿಂದ ಸಮಸ್ಯೆಗೆ ಒಳಗಾಗಿರ್ತಾರೆ, ಅವರೊಟ್ಟಿಗೆ ಸ್ವಲ್ಪ ಬೆರೆಯಿರಿ, ಅವರೊಟ್ಟಿಗೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆಯೋ ಅವರಿಗೂ ಅದೇ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ಹಾಗೆ ಅವರು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಬಹುದು. ಅಥವಾ ಮದ್ಯ ಸೇವನೆಗಳನ್ನ ನಿಲ್ಲಿಸ್ಲಿಕ್ಕೆ, ಈಗ ಕೊನೆಯದಾಗಿ ನಮ್ಗೆ ಇರುವಂತದ್ದು ಅವರು ಆಲ್ಕೋಹಾಲ್ ಬಿಟ್ಬಿಟ್ಟು ಸರಿಯಾಗಬೇಕು, ಅದೇ ಅಲ್ವಾ. ಸೊ ಹಾಗಾಗಿ ಹತ್ತಿರದಲ್ಲೇ ಇರುವಂತಹ ವೈದ್ಯರನ್ನ, ಮನೋವೈದ್ಯರನ್ನ ಸಂಪರ್ಕಿಸಿ. ಒಂದು ವೇಳೆ ನಿಮಗೆ ಮನೋವೈದ್ಯರು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಪಕ್ಕದಲ್ಲೇ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೂಡ ನೀವು ಹೋಗ್ಬೋದು. ಸೊ ಅಲ್ಲಿ ಕೂಡ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೋದು. ಅವರ ಮೂಲಕ ನಿಮ್ಗೆ ಈ ತರ ಎಲ್ಲೆಲ್ಲಿ ಶಿಬಿರಗಳು ನಡೆಸ್ತಾರೆ ಅಥವಾ ಎಲ್ಲಿ ಆಲ್ಕೋಹಾಲ್ ಬಿಡಕ್ಕೆ ನಿಮ್ಗೆ ಚಿಕಿತ್ಸೆ ಕೊಡುವಂತಹ ಇದೆ ವಿಷಯಗಳು ಅಂದ್ರೆ ಸ್ಥಳಗಳಿವೆ, ಎಲ್ಲಿ ಕೊಡಬಹುದು, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಹಾಗಾಗಿ ಕುಟುಂಬದ ಸದಸ್ಯರಿಗೂ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲರಿಗೂ ಕೂಡ ಸಹಾಯದ ಒಂದು ಅವಶ್ಯಕತೆ ಸಿಗ್ತದೆ. ಇದಿಷ್ಟು ಆಲ್ಕೋಹಾಲಿಕ್ನಿಂದ ಮಕ್ಕಳಿಗೆ ಹೆಂಗ್ ಸಮಸ್ಯೆ ಆಗ್ತದೆ ಮತ್ತು ಮನೆಯವರು ಏನ್ ಮಾಡ್ಬೇಕು ಅಂದ್ರೆ, ಮದ್ಯವ್ಯಸನಕ್ಕೆ ಒಳಗಾಗಿರುವಂತಹ ಪೋಷಕರು ಏನ್ ಮಾಡ್ಬೇಕು ಅಂತ ಹೇಳಿದ್ದು. ಇನ್ನು ಮಕ್ಕಳಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಈ ಒಂದು ಸೆಷನ್ ಅಲ್ಲಿ ಮಕ್ಕಳು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದ್ರೆ ಇಲ್ಲಿ ಕೇಳುಗರಿಗೆ ನನಗೆ ಹೇಳ್ತೀನಿ, ಮಕ್ಕಳು ಏನ್ ಮಾಡ್ಬೇಕು. ಒಂದು ವೇಳೆ ಮನೆಯಲ್ಲಿ ತಂದೆ ತಾಯಿ ಕುಡಿತಾ ಇದ್ದಾರೆ, ಸೊ ಆಗ ನಾವು ಏನ್ ಮಾಡ್ಬೇಕು. ಸೊ ಮೊದಲನಾಗಿ ಮಕ್ಕಳು ಏನ್ ಅರ್ಥ ಮಾಡ್ಬೇಕು ಅಂದ್ರೆ, ಈಗ ತಂದೆ ತಾಯಿ ಕುಡಿತಾ ಇದ್ರೆ ಅದಕ್ಕೆ ನಾನು ಕಾರಣನಲ್ಲ, ಅದಕ್ಕೆ ನನ್ನ ತಪ್ಪಲ್ಲ, ನನ್ನಿಂದ ಅವರು ಕುಡಿತಾ ಇದ್ದಾರೆ. ಅವ್ರು ನಮಗೆ ಘೋಷಣೆ ಮಾಡ್ಬೋದು, ನೀನೇ ಮಾಡಿದ್ದು, ನಿನ್ನಿಂದನೇ ದೃಷ್ಟ ಆಗಿರ್ಬೋದು, ನಿನ್ನ ಹುಟ್ಟಿದ ಮೇಲೆ ಈ ರೀತಿ ಆಗಿರ್ಬೋದು ಅನ್ನೋದು, ಬಟ್ ಯಾವುದಕ್ಕೂ ನಾನು ಕಾರಣನಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಆದಷ್ಟು ಮಕ್ಕಳು ಏನ್ ಮಾಡ್ಬೇಕಂದ್ರೆ, ಮನೆಯಲ್ಲಿ ಹೆಸರೇ ಗಲಾಟೆ ಆಗ್ಲಿ ಜಗಳ ಆಗ್ಲಿ, ನಿಮ್ಮ ಕಾಳಜಿಯನ್ನ ನೀವು ಮಾಡ್ಲಿಕ್ಕೆ ಶುರು ಮಾಡಿ. ಅವರು ಕುಡಿದು ಬಂದಾಗ ಜಗಳ ಆಡಿದಾಗ ನೀವು ಅವರೊಟ್ಟಿಗೆ ವಾದ ಮಾಡೋದು, ನೀವು ಜಗಳ ಮಾಡೋದು, ಅವರ ಆಲ್ಕೋಹಾಲ್ ಬಾಟಲ್ನ ತೆಗೆದು ಎತ್ತಿಡುದು, ಅದನ್ನ ಬಚ್ಚಿಡುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಈ ರೀತಿ ಮಾಡ್ಲಿಕ್ಕೆ ಹೋದಾಗ ತಂದೆ ತಾಯರಿಗೆ ನಿಮ್ಮ ಮೇಲೆ ಸಿಟ್ಟು ಬರ್ಬೋದು, ಕೋಪ ಬರ್ಬೋದು. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೇನಾದ್ರು ಸಮಸ್ಯೆಗಳಾಗ್ತದೆ, ತೊಂದರೆಗಳಾಗ್ತಾ ಇದೆ, ಅದನ್ನ ನಿಮ್ಮ ಶಾಲೆಯಲ್ಲಿ ತುಂಬ ಶಿಕ್ಷಕರೊಟ್ಟಿಗೆ ಹೇಳ್ಕೊಳ್ಳಿ, ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ ಹೇಳ್ಕೊಳ್ಳಿ, ಅಥವಾ ನಿಮ್ಗೆ ಯಾರು ಸಹಾಯ ಮಾಡ್ಬೋದು ಅಂತಿದ್ರು ಅವ್ರೊಟ್ಟಿಗೆ ಹೇಳ್ಕೊಡ್ಬೋದು. ಅದು ಅವರೇ ಇವರೇ ಆಗ್ಬೇಕಂತ ಅಥವಾ ನಿಮ್ಮ ಸಂಬಂಧಿಕದಲ್ಲೇ ಇರುವಂತಹ ಯಾರಾದ್ರೂ ಎಂಟರ್ಮೆಂಟ್ಸ್ ಕೂಡ ಆಗಿರ್ಬೋದು. ನಿಮ್ಗೆ ಯಾರು ಸಹಾಯ ಮಾಡ್ತಾರೆ, ನಿಮ್ಗೆ ಯಾರು ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ, ಸೊ ಅವರೊಟ್ಟಿಗೆ ನೀವು ಆದಷ್ಟು ಅವ್ರನ್ನ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹಾಗೆ ಹೇಳಿದಾಗೆ ಎಲ್ಲ ಒಂದು ಸಮಸ್ಯೆಗೆ ನೀವು ಕಾರಣರಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಮಕ್ಕಳಿಗೆ ಈ 10 ದೋಷಗಳಿದೆ, ಸೊ ಅದನ್ನ ಹೇಳ್ತೇನೆ. ಒಂದು, ಮದ್ಯಪಾನ ಮಾಡ್ತಾ ಇದ್ರೆ ಅದಕ್ಕೆ ನೀವು ಕಾರಣರಲ್ಲ. ಒಂದ್ ನಿಮಿಷ, ಯಾರ್ದೋ ಡಿಸ್ಟರ್ಬೆನ್ಸ್ ಇದೆ, ನಾನು ಇನ್ನೊಮ್ಮೆ ಮ್ಯೂಟ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡೋದು ಅನುಕೂಲ ಇಲ್ಲ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಅರವಿಂದ್, ನೀವಿವಾಗ ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಯಾರೋ ಅನ್ಮ್ಯೂಟ್ ಮಾಡಿದ್ರು, ಡಿಸ್ಟರ್ಬೆನ್ಸ್ ಇತ್ತು, ಕಂಟಿನ್ಯೂ ಮಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿಸ್ತಾ ಇಲ್ಲ ಅರವಿಂದ್. ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ ಅರವಿಂದ್. ಇನ್ನೊಮ್ಮೆ *6 ಒತ್ತಿ. ಕೇಳಿಸ್ತಾ ಇಲ್ಲ. *6 ಇಲ್ಲ, ಕೇಳಿಸ್ತಾ ಇಲ್ಲ ಅರವಿಂದ್. ಹಲೋ, ಇವಾಗ ಕೇಳಿಸ್ತಾ ಇದೆ. ಓಕೆ. ಸೊ ಹಾಗಾಗಿ ಮಕ್ಕಳಿಗೆ ನಾನು ಏನು ಹೇಳಿಕೊಳ್ತೀನಿ ಅಂದ್ರೆ, ಸೂತ್ರಗಳು ಒಂದಿದೆ. ಅದೇನಂದ್ರೆ, ಈ ಒಂದು ಸಮಸ್ಯೆಗೆ ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಮದ್ಯಪಾನ ಮಾಡ್ತಾ ಇದ್ರೆ ಅಥವಾ ತಂದೆ ಅದನ್ನು ಮದ್ಯಪಾನ ಮಾಡ್ತಾ ಇದ್ರೆ ಅದಕ್ಕೆ ನೀವು ಕಾರಣರಲ್ಲ, ಅದನ್ನು ಗುಣಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ, ಅದನ್ನ ತಡೆಯೋದಕ್ಕೂ ನಿಮಗೆ ಸಾಧ್ಯವಿಲ್ಲ. ಹಾಗಾಗಿ ನೀವು ನಿಮ್ಮದೇ ರೀತಿಯಲ್ಲಿ ಅಂದ್ರೆ, ನೀವು ನಿಮ್ಮಷ್ಟಕ್ಕೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ, ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ, ನಿಮಗೆ ಸರಿ ಅನ್ನಿಸುವಂತಹ ಆಯ್ಕೆಗಳನ್ನ ಮಾಡ್ತಾ ಹೋಗಿ
ಹಾಗೆ ನಿಮ್ಮ ಬಗ್ಗೆನೇ ಜಾಸ್ತಿ ಚಿಂತಿಸ್ತಾ ಹೋಗಿ ಆ ಮೂಲಕ ನೀವು ನಿಮ್ಮದೇ ರೀತಿಯಲ್ಲಿ ನೀವು ಖುಷಿಯನ್ನು ಪಡ್ತೀರಾ. ಇಲ್ಲಾಂದ್ರೆ ಖಾಲಿ ಅವರ ಬಗ್ಗೆ ಯೋಚನೆ ಮಾಡ್ತಾ ನೀವು ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ಬೇಕಾಗ್ತದೆ. ಹಾಗೆ ಮಕ್ಕಳಿಗೆ ಏನು ಹೇಳ್ತೀವಿ ಅಂತಂದ್ರೆ, ನಿಮ್ಗೆ ಕೆಲವೊಂದ್ಸಲ ಇದಕ್ಕೇನಾದ್ರು ಸಹಾಯ ಬೇಕು ಅಥವಾ ಯಾರಾದ್ರೂ ನೀವು ಕೇಳಬೇಕು ಅಂದ್ರೆ ನಿಮ್ಗೆ ಯಾರು ಸರಿ ಅಂತಿದ್ರು ಅವರೊಟ್ಟಿಗೆ ಹೇಳಿಕೊಳ್ಳಿಕ್ಕೆ ಟ್ರೈ ಮಾಡಿ. ಕೆಲವೊಂದ್ಸಲ ನಿಮ್ಗೆ ಅನ್ನಿಸ್ಬೋದು, ನಾನು ಇವರೊಟ್ಟಿಗೆ ಹೇಳಿಕೊಂಡ್ರೆ ಅವ್ರು ನನಗೆ ಸಹಾಯ ಮಾಡ್ತಾರಾ, ನನ್ನ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತದ ಅಂತ. ಕೆಲವೊಂದ್ಸಲ ಹೇಳಿ ನೋಡಿ. ಒಂದ್ ವೇಳೆ ಅವ್ರು ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ರು ಇಬ್ರು ನಿಮ್ಗೆ ಕೇಳದೇ ಇರ್ಬೋದು, ನಿಮ್ಗೆ ಸಹಾಯ ಮಾಡದೇ ಇರ್ಬೋದು, ಬಟ್ ಯಾರಾದ್ರೂ ಒಬ್ರು ಖಂಡಿತ ನಿಮ್ಗೆ ನಿಮ್ಮ ಒಂದು ಸಮಸ್ಯೆಗೆ ಅವರು ಸಹಾಯ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಶಾಲೆ ಶಿಕ್ಷಕರು ಅಂತ ಹೇಳ್ತೀವಿ, ಶಿಕ್ಷಕರೊಟ್ಟಿಗೆ ಹೇಳ್ಕೊಳ್ಳುವಂಥದ್ದು, ಅಥವಾ ಶಾಲೆಯಲ್ಲಿ ಕೆಲವೊಂದ್ಸಲ ಆಪ್ತ ಸಮಾಲೋಚಕರು ಇದ್ದಾರೆ. ಕೆಲವೊಂದು ಶಾಲೆಯಲ್ಲಿ ಆಪ್ತ ಸಮಾಲೋಚಕರು ಅಂತ ಇರ್ತಾರೆ. ಸೊ ಅವರೊಟ್ಟಿಗೆ ಹೇಳ್ಕೊಳ್ಳುವಂಥದ್ದು, ಅಥವಾ ಡಾಕ್ಟರ್ ಒಟ್ಟಿಗೆ ಹೇಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾರೊಟ್ಟಿಗಾರು ಹೇಳ್ಕೊಳ್ಳುವಂಥದ್ದು. ಹಾಗೆ ಹೇಳಿದಾಗ ನಿಮ್ಮ ಸಂಬಂಧಿಕರೊಟ್ಟಿಗಾರು ಹೇಳ್ಕೊಳ್ಳೋದು. ನಿಮ್ಗೆ ಏನು ಅನ್ನಿಸ್ತಾ ಉಂಟು ಅದನ್ನು ನೀವು ಹೇಳಿದಾಗ ಮಾತ್ರ ನಿಮಗೆ ಸಹಾಯ ಸಿಗುತ್ತೆ. ಇಲ್ಲಾಂದ್ರೆ ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಮತ್ತೆ ಹಾಗೆ ಹೇಳಿದಂಗೆ ನಿಮಗೆ ಫಸ್ಟ್ ಒಂದು ಲೈನಲ್ಲಿ ಹೇಳಿದ್ವಿ ನಾವು, ಅಂದ್ರೆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ, ಆಲ್ಕೋಹಾಲಿಕ್ಕಿನ ತೊಂದರೆಗಳಾದ್ರೆ, ಜಗಳಗಳಾದ್ರೆ ಅದನ್ನ ಯಾರೊಟ್ಟಿಗೆ ಹೇಳ್ಕೊಳ್ಬೇಡಿ. ಹೇಳಿದ್ರೆ ನಿಮ್ಗೆ ತೊಂದರೆ ಆಗ್ಬೋದು, ನಮ್ಮ ಮನೆ ಹೋಗ್ಬೋದು. ಹಾಗಾಗಿ ಹೇಳ್ಕೊಳ್ತಿರೋದು ಒಳ್ಳೇದು ಅಂತ. ಬಟ್ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಸಮಸ್ಯೆ ಆಗ್ತಾ ಉಂಟು, ಏನು ತೊಂದರೆ ಆಗ್ತಾ ಉಂಟು ಅದನ್ನ ಆದಷ್ಟು ಬೇರೆಯವರೊಂದಿಗೆ ಹೇಳಿಕೊಳ್ಳಿಕ್ಕೆ, ಹಂಚಿಕೊಳ್ಳಿಕ್ಕೆ ಟ್ರೈ ಮಾಡಿ. ಅದೇ ಶಾಲೆಯ ಇತರ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಾಗಿ. ಮತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಈಗ ಶಾಲೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಮಸೀದಿ ಚರ್ಚ್ಗಳಿರ್ಬೋದು, ಹಲವಾರು ರೀತಿಯ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರ್ತದೆ. ಸೊ ಅದರಲ್ಲಿ ನೀವು ಸ್ವಲ್ಪ ಭಾಗಿಯಾಗಲಿಕ್ಕೆ ಶುರು ಮಾಡಿ. ಆ ಟೈಮಲ್ಲಿ ನಿಮಗೆ ಹೊಸ ಹೊಸ ಜನಗಳನ್ನ ಪರಿಚಯ ಆಗ್ಬೋದು. ಆ ಮೂಲಕ ನೀವು ಮನೆಯಲ್ಲಿರುವಂತಹ ಘಟನೆಗಳನ್ನ ಸ್ವಲ್ಪ ಮರಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಸ್ವಲ್ಪ ಬೇರೆ ಒಂದು ವಿಷಯ ಕಡೆ ಹೋದಾಗ ನಿಮ್ಮ ಮೈಂಡ್ ಸ್ವಲ್ಪ ಕನ್ವರ್ಟ್ ಆದಾಗ ನೀವು ಸ್ವಲ್ಪ ಖುಷಿಯಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಆ ಮೂಲಕ ನಿಮಗೆ ಸಹಾಯ ಸಿಗಬಹುದು. ಹಾಗೆ ಇನ್ನೊಂದೇನಂದ್ರೆ, ಕೆಲವೊಂದು ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಈ ಮದ್ಯಪಾನಕ್ಕೆ ಸಂಬಂಧಪಟ್ಟಿದಂತೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳಾಗ್ತದೆ. ಸೊ ಅದರಲ್ಲಿ ನೀವು ಭಾಗಿಯಾಗಲಿಕ್ಕೆ ಶುರು ಮಾಡಿ. ಸೊ ಅಲ್ಲಿ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಹಾಗೆ ಇನ್ನೂ ನಿಮಗೆ ತುಂಬಾ ಜಾಸ್ತಿ ಒತ್ತಡ ಆಗ್ತುಂಟು, ಸ್ಟ್ರೆಸ್ ಆಗ್ತುಂಟು, ಶಾಲೆಯಲ್ಲಿ ಒಂಥರ ಸಮಸ್ಯೆ, ಮನೆಯಲ್ಲಿ ಒಂಥರ ಸಮಸ್ಯೆ, ಅಂದ್ರೆ ಮನೆ ವಿಷಯಗಳನ್ನ ಶಾಲೆಗೆ ತಗೊಂಡೋಗಿರ್ತೀರಾ, ಹಾಗಾಗಿ ಅಲ್ಲಿ ಕೂಡ ನಿಮಗೆ ಕಿರಿಕಿರಿ ಆಗ್ತದೆ. ಆ ಟೈಮಲ್ಲಿ ನೀವು ಹೇಗೆ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ರೆ, ಒಂದು ನಿಮ್ಮ ಇಷ್ಟದ ಪುಸ್ತಕಗಳನ್ನ ಓದಿ, ನಿಮ್ಗೆ ಏನು ಅನ್ಸುತ್ತೋ ಅದನ್ನೆಲ್ಲ ಬರೆಯಲಿಕ್ಕೆ ಶುರು ಮಾಡಿ, ಅಥವಾ ನಿಮಗೆ ಏನು ಅನ್ಸುತ್ತೋ ಅದನ್ನೆಲ್ಲ ಗೀಚ್ತಾ ಶುರು ಮಾಡಿ. ಹಾಗೆ ಚಿತ್ರ ಬಿಡಿಸಲಿಕ್ಕೆ ಶುರು ಮಾಡಿ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಸಾಧ್ಯವಾದರೆ ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡಿ. ಅಥವಾ ಶಾಲೆಯಲ್ಲಿ ಬರುವಂತಹ ಎಲ್ಲ ಒಂದು ಕಲ್ಚರಲ್ ಆಕ್ಟಿವಿಟೀಸ್ಗಳ ಇನ್ವಾಲ್ವ್ ಆಗಲಿಕ್ಕೆ ಶುರು ಮಾಡಿ. ಒಂದು ಒಳ್ಳೆ ಕಾಮಿಡಿ ವಿಡಿಯೋಸ್ಗಳನ್ನ ನೋಡಿ, ಅಥವಾ ಜೋಕ್ಸ್ಗಳನ್ನ ಓದಿ. ಸಾಕು ಪ್ರಾಣಿಗಳೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆಟ ಆಡಿ. ಪಾರ್ಕ್, ನಿಮ್ಮ ಪಕ್ಕದಲ್ಲಿ ಏನಾದರೂ ಪಾರ್ಕ್ ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ, ಸುತ್ತಾಡಿ. ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವರೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸರಿಯಾಗಿ ನಿದ್ದೆ ಮಾಡಿ, ಸರಿಯಾಗಿ ಊಟ ಮಾಡಿ. ಒಂದು ಹೊಸ ಅಭ್ಯಾಸವನ್ನ ಕಲ್ತ್ಕೊಳ್ತಾ ಹೋಗಿ. ಇದೆಲ್ಲ ಮಾಡ್ತಾ ಇದ್ದಾಗ ನೀವು ಈ ಎಲ್ಲ ಸಮಸ್ಯೆಗಳನ್ನ ಬಗೆಬಿಟ್ಟು, ಏನು ಈ ಥರ ಮದ್ಯವ್ಯಸನದಿಂದ ಸಮಸ್ಯೆಗಳಾಗ್ತಂತೋ ಅದೆಲ್ಲವನ್ನ ಬಗೆಬಿಟ್ಟು ನೀವು ನಿಮ್ಮದೇ ರೀತಿಯಲ್ಲಿ ಒಂದು ಖುಷಿ, ಸಂತೋಷವನ್ನು ನೀವು ಪಡ್ಕೊಳ್ಬಹುದು. ಸೊ ಇದಿಷ್ಟು ಮದ್ಯವ್ಯಸನಿ ಕುಟುಂಬದಲ್ಲಿ ಕಂಡು ಬರುವಂತಹ ಮಕ್ಕಳಿಗೆ ಆಗುವಂತಹ ಸಮಸ್ಯೆಗಳು, ಮತ್ತು ಅಲ್ಲಿ ಪೋಷಕರು ಏನು ಮಾಡಬೇಕು, ಮಕ್ಕಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಷ್ಟು ಹೇಳಿದ್ದೆ. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳೋದಕ್ಕೆ ಕೇಳಬಹುದು. ಹಾಗೆ ಇದ್ರ ಜೊತೆಗೆ ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದರೆ, ಇಷ್ಟೆಲ್ಲ ಆದರೂ ಕೂಡ ಮಕ್ಕಳಿಗೆ ಇನ್ನೂ ನಮಗೆ ಸಹಾಯ ಮಾಡಬೇಕು, ಮಕ್ಕಳಿಗೆ ಇನ್ನೂ ಹೆಚ್ಚಿನ ನಮಗೆ ಸಹಾಯದ ಅಗತ್ಯ ಉಂಟು ಅಂತಂದರೆ, ಮಕ್ಕಳಿಗಾಗಿ ಹೆಲ್ಪ್ ಲೈನ್ ಅಂತ ಉಂಟು, 1098 1098 ಅಂತ. ಸೊ ಆ ನಂಬರ್ನ ಕೂಡ ಮಕ್ಕಳಿಗೆ ಕೊಡಬಹುದು. ಅದನ್ನ ಈಗ ಶಾಲೆಯಲ್ಲಿ ಮಕ್ಕಳು ಹೇಳಿದಾಗ ಶಿಕ್ಷಕರು ಈ ಒಂದು ಕೆಲಸವನ್ನ ಮಾಡಬಹುದು. ಅಥವಾ ಶಾಲೆಯಲ್ಲಿ ಏನಾದರೂ ಕೌನ್ಸಿಲರ್ಸ್ಗಳಿದ್ರೆ ಪೋಷಕರನ್ನು ಕೂಡ ಕರೆದು ಮಕ್ಕಳೊಂದಿಗೆ ಪೋಷಕರಿಗೂ ಕೂಡ ಕೌನ್ಸಿಲಿಂಗ್ ಅನ್ನ ಮಾಡಿ, ಆ ಮೂಲಕ ಅವರಿಗೆ ಎಲ್ಲೆಲ್ಲಿ ಮದ್ಯವ್ಯಸನವನ್ನ ಹೇಳಲಿಕ್ಕೆ ಮದ್ಯವ್ಯಸನ ಚಿಕಿತ್ಸೆಗಳಿವೆ, ಶಿಬಿರಗಳಿವೆ. ಸೊ ಅದನ್ನು ಕೂಡ ಅವರು ಗೈಡ್ ಮಾಡಬಹುದು. ಅವ್ರಿಗೆ ಈ ಥರ ಎಲ್ಲ ಇದೆ, ನೀವು ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಸಹಾಯ ಮಾಡ್ಬೋದು. ಸೊ ಈ ಥರ ವ್ಯವಸ್ಥೆಗಳು ಕೂಡ ಇರುತ್ತದೆ. ಹಲೋ ಅರವಿಂದ್. ಹಲೋ ಸೆಷನ್ ಮುಗಿತ್ತು. ಹಲೋ ಓಕೆ ಓಕೆ ಹಾಂ ಕೇಳಿಸ್ತಾ ಇದೆ. ಲಾಸ್ಟಿಗೆ ಸ್ವಲ್ಪ ಕಟ್ ಆಯಿತು. ಓಕೆ ಥ್ಯಾಂಕ್ ಯು. ಇಷ್ಟೊತ್ತರೆಗೆ ನಮಗೆ ಶ್ರೀಯುತ ಅರವಿಂದ್ ಅವರು ನಮಗೆ ಸವಿಸ್ತಾರವಾಗಿ ಮದ್ಯವ್ಯಸನಿ ಮಕ್ಕಳ ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ಹಾಗೆ ಈಗ ನಾನು ಚಾನಲ್ನ ಓಪನ್ ಮಾಡ್ತೇನೆ. ತುಂಬ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಯಾರಿಗಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ತುಂಬ ಡಿಸ್ಟರ್ಬೆನ್ಸ್ ಇದ್ರೆ ನಾನು ಮತ್ತೆ ಮ್ಯೂಟ್ ಮಾಡ್ತೇನೆ. ಯಾರಿಗೆ ಪ್ರಶ್ನೆಗಳಿರುತ್ತೋ ಅವರು *6 ಒತ್ತೋದ್ರ ಮೂಲಕ ತಮ್ಮನ್ನು ತಾವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳ್ಬೋದು. ಅದರಿಂದ ಈಗ ಒಮ್ಮೆ ಅನ್ಮ್ಯೂಟ್ ಮಾಡ್ತೇನೆ ಎಲ್ಲರೂ, ಯಾರಿಗಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಯಾರಿಗಾದ್ರು ಪ್ರಶ್ನೆಗಳಿದೆಯಾ? ಇದಕ್ಕೆ ಯಾರಿಗೂ ಪ್ರಶ್ನೆಗಳು ಇಲ್ಲ ಕಾಣುತ್ತೆ. ನಾವು ಈಗ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಇಲ್ಲಿವರೆಗೆ ನಿಮಗೆ ಅರವಿಂದ್ ಅವರು ನಮಗೆ ವಿಸ್ತಾರವಾಗಿ ಮಕ್ಕಳ ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು, ವಿಷಯ ತಿಳ್ಕೋಬೇಕು ಅಂತಿದ್ರೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು. ನಾನು ಮತ್ತೊಮ್ಮೆ ಇದನ್ನು ಹೇಳ್ತೇನೆ. 9242821215 9242821215 ಈ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು. ಹಾಗೆ ಅರವಿಂದ್, ನಿಮಗೆ ಕೊನೆಯದಾಗಿ ಏನಾದ್ರು ಆ್ಯಡ್ ಮಾಡೋಕ್ಕಿದ್ರೆ ಹೇಳಿ, ಸೇರ್ಸೋಕ್ಕಿದ್ರೆ ಏನಾದ್ರು ಕೊನೆಯದಾಗಿ ಹೇಳೋತ್ತಿದ್ರೆ ಹೇಳ್ಬೋದು, ಇಲ್ಲಾಂದರೆ ಕಾರ್ಯಕ್ರಮ ಮುಗಿಸ್ಬೋದು. ಏನಾದ್ರು ಹೇಳೋದಕ್ಕಿದೆಯಾ? ಮತ್ತೆ ಒಂದು ಕಡೆಯಿಂದ ಕೊನೆಯದಾಗಿ ಒಂದೆರಡು ಸಾರಿ ಮಾತುಗಳೇನಾದ್ರು ಇದ್ದರೆ ಹೇಳ್ಬೋದು. ಓಕೆ, ಅರವಿಂದ್ ಸರ್ ಮುಗಿಸಿದ್ದಾರೆ. ತಮ್ಮೆಲ್ಲ ಡೀಟೇಲ್ ತಿಳಿಸಿದ್ದಾರೆ ಅನ್ಕೋತೀನಿ. ಈ ಕಾರ್ಯಕ್ರಮಕ್ಕೆ ಈಗ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಡಾಕ್ಟರ್ ಎ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ನಡೆಯುತ್ತಿರ್ತಕ್ಕಂತಹ ನೇರ ಫೋನ್ ಇನ್ ಕಾರ್ಯಕ್ರಮದ 16ನೇ ಕಂತು ಇವತ್ತಿಗೆ ಕೊನೆಗೊಳ್ತಾ ಇದೆ. ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂತಹ ನಮ್ಮ ಆಸ್ಪತ್ರೆಯ ಎಲ್ಲ ತಜ್ಞ ವೈದ್ಯರಿಗೂ ಹಾಗೂ ಆಪ್ತ ಸಮಾಲೋಚಕರ ತಂಡದವರಿಗೂ ಹಾಗೂ ನಮಗೆ ಈ ನಡೆದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಅರವಿಂದ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಆಸ್ಪತ್ರೆ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಸೌಜನ್ಯ ಕೆ ಶೆಟ್ಟಿ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಉರುವಾರಿಗಳಾದ ಡಾಕ್ಟರ್ ಟಿ ವಿ ಭಂಡಾರಿ ಅವರಿಗೂ ಸಹ ಮೂಲಕ ತಮ್ಮೆಲ್ಲರಿಗೂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವು ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಪ್ರತಿ ವಾರವೂ ಬೇರೆ ಬೇರೆ ವಿಶೇಷವಾದ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಮದ್ಯ ಮತ್ತು ಮಾದಕ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಪ್ರತಿ ವಾರವೂ ಭಾಗವಹಿಸಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಯಾರಿಗೆ ಅಗತ್ಯ ಇದೆ, ಇದರ ತಿಳುವಳಿಕೆ ಬಗ್ಗೆ ಅಗತ್ಯ ಇದೆಯೋ, ನಿಮ್ಮ ಸುತ್ತಮುತ್ತಲು ಯಾರಿದ್ದಾರೋ ಅವರಿಗೆಲ್ಲರಿಗೂ ನೀವು ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು.